ಇಲ್ಲ ಸರ್ ಈಗ ಮಾಡಿ. ಈಗ ನಾವು ಇಂದಿನ ಒಂದು ಪಾಠದಲ್ಲಿ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಅಲ್ವಾ, ಕಾರ್ಬನ್ ಮತ್ತು ಅದರ ಸಂಯುಕ್ತಗಳಲ್ಲಿ ಹೈಡ್ರೋಕಾರ್ಬನ್ಗಳ ರಾಸಾಯನಿಕ ಗುಣಗಳು ಗೊತ್ತಾನೆ. ಹೈಡ್ರೋಕಾರ್ಬನ್ಗಳ ರಾಸಾಯನಿಕ ಗುಣಗಳು ಯಾವುವು ಅದರಲ್ಲಿ ಒಂದು ತಿಳ್ಕೊಂಡಿದ್ವಿ, ದಹನ ಕ್ರಿಯೆ ಅಂತ. ದಹನ ಕ್ರಿಯೆ ಅಂದರೆ ನಾವು ಹೇಳಿದ್ವಿ ಈ ಹೈಡ್ರೋಕಾರ್ಬನ್ ಅಥವಾ ಕಾರ್ಬನ್ ಸಂಯುಕ್ತ ಆಕ್ಸಿಜನ್ ನೊಂದಿಗೆ ಉಳಿದು ಶಾಖ ಮತ್ತು ಬೆಳಕನ್ನು ಉಂಟು ಮಾಡುತ್ತೆ ಅಂತ. ಅದಕ್ಕೆ ನಾವು ಉದಾಹರಣೆ ಕೊಡ್ತೀವಿ, ಕಲ್ಲಿದ್ದಲಿನ ದಹನ C+O2 CO2 ಅಲ್ವಾ, ಆಮೇಲೆ ಮೀಥೇನ್ CH4+O2 gives ಇಷ್ಟು ಅಲ್ವಾ. ಈ ರೀತಿ ಅನೇಕ ಉದಾಹರಣೆಗಳನ್ನು ಕೊಟ್ಟು ದಹನ ಕ್ರಿಯೆಯನ್ನು ನಾವು ವಿವರಿಸಿದ್ವಿ. ಅದು ಒಂದು ರಾಸಾಯನಿಕ ಗುಣ, ಅದು ಉರಿದು ಬಿಟ್ಟು ಶಾಖ ಮತ್ತು ಬೆಳಕನ್ನ ಉಂಟು ಮಾಡುತ್ತೆ ಅಂತ ಒಂದು ಗೊತ್ತಾಯ್ತು ನಮಗೆ ಅಲ್ವಾ. ಈಗ ನೆಕ್ಸ್ಟ್ ಉತ್ಕರ್ಷಣ ಕ್ರಿಯೆ. ಏನು ಉತ್ಕರ್ಷಣ ಕ್ರಿಯೆ? ಉತ್ಕರ್ಷಣ ಕ್ರಿಯೆ ಅಂತ. ಏನು ಉತ್ಕರ್ಷಣ ಅಂದ್ರೆ ಏನು? ಇದು ಒಂದು ರಾಸಾಯನಿಕ ಕ್ರಿಯೆ. ಉತ್ಕರ್ಷಣ ಕ್ರಿಯೆ ಅನ್ನೋದು ರಾಸಾಯನಿಕ ಕ್ರಿಯೆ. ಇಲ್ಲಿ ಉತ್ಕರ್ಷಣೆ ಅಂದ್ರೆ ಏನಪ್ಪಾ ಅಂದ್ರೆ ಆಕ್ಸಿಜನ್ ಅನ್ನ ಒದಗಿಸುವಂತದ್ದು. ರಾಸಾಯನಿಕ ಕ್ರಿಯೆಗೆ ಆಕ್ಸಿಜನ್ ಅನ್ನು ಒದಗಿಸುವಂತದ್ದನ್ನ ಏನಂತ ಕರಿತೀವಿ? ಉತ್ಕರ್ಷಣ. ಈಗ ಉತ್ಕರ್ಷಣ ಕ್ರಿಯೆಗೆ ಇನ್ನೊಂದು ಉದಾಹರಣೆ ಅಂದ್ರೆ ನಿಮಗೆ ಯಾವುದು? ಉಸಿರಾಟ. ಯಾವುದು? ಉಸಿರಾಟ. ಉಸಿರಾಟ ಒಂದು ಉತ್ಕರ್ಷಣ ಕ್ರಿಯೆ. ಉಸಿರಾಟದಲ್ಲಿ ಏನು ಬಿಡುಗಡೆ ಆಗುತ್ತೆ? ಶಕ್ತಿ ಬಿಡುಗಡೆ ಆಗುತ್ತೆ ಅಲ್ವಾ. ಜೀವಕೋಶಗಳಲ್ಲಿ ಏನು ಬಿಡುಗಡೆ ಆಗುತ್ತೆ? ಶಕ್ತಿ ಉತ್ಪಾದನೆ ಇದೆಯಲ್ಲ, ಅದೊಂದು ಉತ್ಕರ್ಷಣ ಕ್ರಿಯೆ. ಹೇಗೆ ಅಂದಾಗ ಜೀವಕೋಶಗಳಲ್ಲಿ ಗ್ಲೂಕೋಸು ಯಾವ್ದು ಜೊತೆಗೆ? ಆಕ್ಸಿಜನ್ ಜೊತೆ. ಯಾವ್ದು ಜೊತೆ? ಆಕ್ಸಿಜನ್ ಜೊತೆ ಉತ್ಕರ್ಷಣೆ ಹೊಂದುತ್ತೆ ಅಂತಾರೆ. ಏನಂತಾರೆ? ಉತ್ಕರ್ಷಣೆ ಹೊಂದುತ್ತೆ ಅಂದ್ರೆ ಈ ಗ್ಲೂಕೋಸು ವಿಭಜಿಸಿ ಏನನ್ನ ಕೊಡುತ್ತೆ? CO2 ಕೊಡುತ್ತೆ, ನೀರನ್ನ ಕೊಡುತ್ತೆ, ಮತ್ತೆ ಶಕ್ತಿಯನ್ನ ಕೊಡುತ್ತೆ. ಎಲ್ಲಿ? ಮೈಟೊಕಾಂಡ್ರಿಯಾ ಜೀವಕೋಶದಲ್ಲಿ. ಸರಿಯಾಗಿ ಅರ್ಥ ಮಾಡ್ಕೋಬೇಕು ಆಯ್ತಾ. ಉಸಿರಾಟ ಅಂದ್ರೆ ಶಕ್ತಿ ಬಿಡುಗಡೆಯಾಗುವಂತ ಕ್ರಿಯೆ ನಮ್ಮ ದೇಹದಲ್ಲಿ ಅಲ್ವಾ. ಹೇಗೆ ಅದು ಬಿಡುಗಡೆ ಆಗುತ್ತೆ ಅಂದಾಗ ಜೀವಕೋಶ ಆಕ್ಸಿಜನ್ ನೊಂದಿಗೆ ಉತ್ಕರ್ಷಣೆಗೊಂಡು ಕಾರ್ಬನ್ ಡೈಆಕ್ಸೈಡ್, ನೀರು ಮತ್ತು ಶಕ್ತಿ ಬಿಡುಗಡೆ ಆಗುತ್ತೆ ಜೀವಕೋಶದಲ್ಲಿ. ಇದನ್ನ ಒಂದು ಉತ್ಕರ್ಷಣೆ ಕ್ರಿಯೆ. ನೋಡಿ ಇಲ್ಲಿ ಈ ಒಂದು ಶಕ್ತಿ ಬಿಡುಗಡೆಗೆ ಆಕ್ಸಿಜನ್ ಅನ್ನು ಒದಗಿಸಿದೆ ಅಲ್ವಾ. ಏನನ್ನು ಒದಗಿಸಿದೆ? ನೋಡಿ ಈ ಒಂದು ರಾಸಾಯನಿಕ ಕ್ರಿಯೆಗೆ ಆಕ್ಸಿಜನ್ ಅನ್ನು ಒದಗಿಸುವುದನ್ನ ನಾವು ಉತ್ಕರ್ಷಣ ಕ್ರಿಯೆ ಅಂತ ಕರಿತೀವಿ. ಹಾಗೆ ಕಾರ್ಬನ್ ಸಂಯುಕ್ತಗಳಲ್ಲೂ ಕೂಡ ಉತ್ಕರ್ಷಣ ಕ್ರಿಯೆ ಆಗುತ್ತೆ. ಹೇಗೆ? ಆಲ್ಕೋಹಾಲ್ ಕೇಳಿದ್ರಲ್ಲ, ಕ್ರಿಯೆ ಆಗುತ್ತೋ? ಆಲ್ಕೋಹಾಲ್ ಕೇಳಿದ್ರಲ್ವ? ಈ ಆಲ್ಕೋಹಾಲ್ ಉತ್ಕರ್ಷಣೆಗೊಂಡು ಏನಾಗ್ತಾವಪ್ಪ ಅಂದ್ರೆ ಆಮ್ಲಗಳಾಗುತ್ತೆ. ಏನಾಗುತ್ತೆ? ಆಮ್ಲಗಳು. ಒಂದು ಕ್ರಿಯಾವರ್ಧಕದ ಸಮ್ಮುಖದಲ್ಲಿ. ಏನು ಆ ಕ್ರಿಯಾವರ್ಧಕ ಅಂದ್ರೆ ಏನಪ್ಪಾ ಅಂದ್ರೆ ಆ ಕ್ರಿಯೆಗೆ ಆಕ್ಸಿಜನ್ ಅನ್ನು ಒದಗಿಸಬೇಕು. ಆಲ್ಕೋಹಾಲು ಇಲ್ಲಿ ನಮಗೆ ಆಲ್ಕೋಹಾಲು ಆಮ್ಲಗಳಾಗಿ ಪರಿವರ್ತನೆಯಾಗುವ ಕ್ರಿಯೆಯನ್ನು ಏನಂತ ಕರಿತೀವಿ? ಉತ್ಕರ್ಷಣ ಕ್ರಿಯೆ ಅಂತ ಕರಿಬಹುದು ಅಲ್ವಾ. ನೋಡಿ ಆಲ್ಕೋಹಾಲ್ ಏನಾಗಿ ಪರಿವರ್ತನೆ ಆಗಿ ಆಮ್ಲಗಳಾಗಿ ಪರಿವರ್ತನೆಯಾಗುವ ಕ್ರಿಯೆಯನ್ನು ಆಲ್ಕೋಹಾಲ್ ಆಮ್ಲಗಳಾಗಿ ಪರಿವರ್ತನೆಯಾಗುವ ಕ್ರಿಯೆಯನ್ನು ಏನಂತ ಕರೀತಾರೆ? ಉತ್ಕರ್ಷಣ ಕ್ರಿಯೆ. ಆಲ್ಕೋಹಾಲ್ ಏನಾಗುತ್ತೆ? ಆಮ್ಲವಾಗುತ್ತೆ. ಏನಾಗುತ್ತೆ? ಆಮ್ಲ. ಯಾವ್ದಪ್ಪ ಅಂದ್ರೆ ಉದಾಹರಣೆಗೆ ಇಲ್ಲಿ ಕ್ರಿಯೆ ಏನಂತ ಕರಿತೀವಿ? ಉತ್ಕರ್ಷಣ ಕ್ರಿಯೆ ಅಂತ ಕರಿತೀವಿ. ಕ್ರಿಯಾವರ್ಧಕವಾಗಿ ಕ್ಷಾರೀಯ KMnO4 ಕ್ಷಾರೀಯ
KMNO4 ಹಾಗೂ ಅಥವಾ ಆಮ್ಲೀಯ K2CR2O7 ಬಳಸುತ್ತಾರೆ. ನಾನು ಹೇಳಿದ ಡೆಫಿನೇಷನ್, ಆಲ್ಕೋಹಾಲು ಆಮ್ಲಗಳಾಗಿ ಪರಿವರ್ತನೆ ಆಗುವಂತ ಕ್ರಿಯೆ. ಅದರಲ್ಲಿ ಯಾವುದಕ್ಕೂ ಕ್ರಿಯಾವರ್ಧಕವಾಗಿ ಯಾರು ಬಳಸ್ತಾರೆ? ಕ್ಷಾರೀಯ KMNO4 ಅಥವಾ ಆಮ್ಲೀಯ K2CR2O7. ಇಲ್ಲಿ ಆಕ್ಸಿಜನ್ ಇದೆಯಲ್ವಾ? ಇಲ್ಲಿ O4 ಅಲ್ಲಿ ಆಕ್ಸಿಜನ್ ಇರ್ತಾನೆ ನೋಡಿ. ಇಲ್ಲಿ ಆಕ್ಸಿಜನ್ ಒದಗಿಸಿದ್ರು ಯಾವುದಕ್ಕೆ? ಉತ್ಕರ್ಷಣ ಕ್ರಿಯೆ ನಡೆಯೋದಕ್ಕೆ ಆಕ್ಸಿಜನ್ ಅನ್ನು ಬಳಕೆಯಾಯಿತು. ಹಾಗಾಗಿ ಇದನ್ನೇನಂತ ಕರಿತೀವಿ? ಉತ್ಕರ್ಷಣ ಕ್ರಿಯೆ. ಆಲ್ಕೋಹಾಲು ಆಮ್ಲಗಳಾಗಿ ಪರಿವರ್ತನೆಯಾಗುವ ಕ್ರಿಯೆಯನ್ನು ಉತ್ಕರ್ಷಣ ಕ್ರಿಯೆ ಅಂತ ಕರಿತೀವಿ. ಆಮೇಲೆ ಅಲ್ಲಿ ಕ್ರಿಯಾವರ್ಧಕವಾಗಿ ಯಾವುದನ್ನು ಬಳಸ್ತಾರೆ? ಕ್ಷಾರೀಯ KMNO4 ಅಥವಾ ಆಮ್ಲೀಯ K2CR2O7. KMNO4 ಅಂದ್ರೆ ಏನು? ಪೊಟ್ಯಾಷಿಯಂ ಪರಮಾಂಗನೇಟ್. K2CR2O7 ಅಂದ್ರೆ ಏನು? ಪೊಟ್ಯಾಷಿಯಂ ಡೈಕ್ರೋಮೇಟ್. ಅದನ್ನು ಬಳಸಿದಾಗ ಆಲ್ಕೋಹಾಲು ಏನಾಗುತ್ತೆ? ಆಮ್ಲವಾಗಿ ಪರಿವರ್ತನೆ. ಉತ್ಕರ್ಷಣ ಕ್ರಿಯೆ ಅಂದ್ರೆ ನೋಡಿ, ಈ ರೀತಿ ಹೈಡ್ರೋಕಾರ್ಬನ್ಗಳು ಉತ್ಕರ್ಷಣ ಕ್ರಿಯೆಗೆ ಒಳಗಾಗುತ್ತವೆ. ಇದರ ಸಮೀಕರಣ ಬರೀಬಹುದು ನಾವು. ಇದು ಈಥಲ್ ಆಲ್ಕೋಹಾಲ್ CH3 CH2OH. ಈಥೈಲ್ ಆಲ್ಕೋಹಾಲ್ ತಾನೇ ಇದು? ಎಥನಾಲ್ ಅಥವಾ ಈಥೈಲ್ ಆಲ್ಕೋಹಾಲ್ C2 CH3 CH2OH. ಗೊತ್ತಾಯ್ತಾ? ಇದನ್ನ ಕ್ರಿಯಾವರ್ಧಕ ಕ್ಷಾರೀಯ KMNO4 ಪ್ಲಸ್ ಶಾಖ, ಅದೇ ರೀತಿ ಆಮ್ಲೀಯ ಅಥವಾ ಇಲ್ಲೇನಿದು ಅಥವಾ ಎರಡರಲ್ಲಿ ಒಂದನ್ನು ಕೊಡಬೇಕು ಕ್ರಿಯಾವರ್ಧಕವಾಗಿ, ಅಥವಾ ಆಮ್ಲೀಯ K2CR2O7 ಪ್ಲಸ್ ಶಾಖ ಕೊಡಬೇಕು. ಎರಡಕ್ಕೂ ಶಾಖ ಕೊಟ್ಟಾಗ ಏನ್ ಬಿಡುಗಡೆ ಆಗುತ್ತೆ? ಎಥನೋಯಿಕ್ ಆಮ್ಲ CH3COOH ಬಿಡುಗಡೆ ಆಗುತ್ತೆ. CH3COOH ಬಿಡುಗಡೆ ಆಗುತ್ತೆ. ನೋಡಿ, ಇದೇನಿದು? ಈಥೈಲ್ ಆಲ್ಕೋಹಾಲ್ ಇದೇನಿದು? ಎಥನೋಯಿಕ್ ಆಮ್ಲ. ನೋಡಿ, ಆಮ್ಲ ಬಂದು ಅಸಿಟಿಕ್ ಆಮ್ಲ, ಇದು ಕಾರ್ಬಾಕ್ಸಿಲಿಕ್ ಆಮ್ಲ ಸೇರ್ಕೊಂತಲ್ವ COH ಗುಂಪು. ಆಲ್ಕೋಹಾಲ್ ಗುಂಪು ಏನಾಯ್ತು? ಕಾರ್ಬಾಕ್ಸಿಲಿಕ್ ಗುಂಪು ಸೇರ್ಕೊಳ್ತದೆ ಅಲ್ವಾ? ಆಮ್ಲ ಅಂದ್ರೆ ಅದು ಕಾರ್ಬಾಕ್ಸಿಲಿಕ್ ಆಮ್ಲ ಆಗೋದು. ಆಲ್ಕೋಹಾಲ್ ಕಾರ್ಬಾಕ್ಸಿಲಿಕ್ ಆಮ್ಲ ಆಗದೆ ಉತ್ಕರ್ಷಣ ಕ್ರಿಯೆ. ಆಲ್ಕೋಹಾಲ್ ಗುಂಪು ಕಾರ್ಬಾಕ್ಸಿಲಿಕ್ ಗುಂಪು ಆಗೋದೇನು? ಉತ್ಕರ್ಷಣ ಕ್ರಿಯೆ. ಇಲ್ಲಿ ಸೇರ್ಕೊಳ್ತಲ್ಲ COH. ನೋಡಿ, ಏನಿದು? ಎಥನೋಯಿಕ್ ಆಮ್ಲ. ಗೊತ್ತಾಯ್ತಾ? ಇದು ಉತ್ಕರ್ಷಣ ಕ್ರಿಯೆ ಅಂದ್ರೆ ಏನಪ್ಪಾ ಅಂದ್ರೆ ಆಲ್ಕೋಹಾಲು ಆಮ್ಲವಾಗಿ ಪರಿವರ್ತನೆ ಆಗುವ ಕ್ರಿಯೆಯೇ ಉತ್ಕರ್ಷಣ ಕ್ರಿಯೆ. ಕ್ರಿಯಾವರ್ಧಕವಾಗಿ ಕ್ಷಾರೀಯ KMNO4 ಅಥವಾ ಏನು ಆಮ್ಲೀಯ K2CR2O7 ಅನ್ನ ಬಳಸಲಾಗುತ್ತೆ. ಈ ಕ್ರಿಯಾವರ್ಧಕವು ಆಕ್ಸಿಜನ್ ಅನ್ನು ಒದಗಿಸುತ್ತೆ ಆ ಒಂದು ಕ್ರಿಯೆಗೆ. ಅವಾಗ ಏನಾಗುತ್ತೆ? ಆಲ್ಕೋಹಾಲ್ ಏನಾಗಿ ಪರಿವರ್ತನೆ ಆಗುತ್ತೆ? ಆಮ್ಲವಾಗಿ ಪರಿವರ್ತನೆ ಆಗುತ್ತೆ. ಗೊತ್ತಾಯ್ತಾ? ಉತ್ಕರ್ಷಣ ಕ್ರಿಯೆ ಅಂದ್ರೆ. ನೆಕ್ಸ್ಟ್ ಇನ್ನೊಂದು ಕ್ರಿಯೆ ಸಂಕಲನ ಕ್ರಿಯೆ. ಯಾವ ಕ್ರಿಯೆ? ಸಂಕಲನ ಕ್ರಿಯೆ. ಅಡಿಷನ್ ರಿಯಾಕ್ಷನ್ ಅಂತ ಕರಿತೀವಿ ಇಂಗ್ಲಿಷ್ ನಲ್ಲಿ. ಸಂಕಲನ ಕ್ರಿಯೆ ಅಂದ್ರೆ ಏನಪ್ಪಾ ಅಂದ್ರೆ, ಈಗ ನೀವೆಲ್ಲ ಕೇಳಿದ್ರಿ ಪರ್ಯಾಪ್ತ ಮತ್ತು ಅಪರ್ಯಾಪ್ತ. ಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು, ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು ಅಲ್ವಾ? ಪರ್ಯಾಪ್ತ ಅಂದ್ರೆ ಏನು? ಎಲ್ಲ ಏಕಬಂಧ. ಅಪರ್ಯಾಪ್ತ ಅಂದ್ರೆ ಅಲ್ವಾ? ಹಂಗೆ ಈ ಕೊಬ್ಬಿನಾಮ್ಲಗಳಲ್ಲಿ ಇರ್ತವೆ ಕೊಬ್ಬುಗಳಲ್ಲಿ. ಯಾವ ಕೊಬ್ಬು? ಎಣ್ಣೆಗಳಲ್ಲಿ, ಆಮೇಲೆ ಶೇಂಗಾ ಬೀಜ, ಅದೇ ಎಣ್ಣೆಗಳು, ಎಲ್ಲಾ ರೀತಿಯ ಅಡುಗೆ ಎಣ್ಣೆಗಳಾಗ್ಬೋದು ಅಥವಾ ತುಪ್ಪ ಆಗ್ಬೋದು, ಬೆಣ್ಣೆ ಆಗ್ಬೋದು, ಅವೆಲ್ಲ ಕೊಬ್ಬುಗಳು ತಾನೆ. ಅವುಗಳಲ್ಲಿ ಏನಿರ್ತವೆ? ಕೊಬ್ಬಿನಾಮ್ಲಗಳು ಅಂತ ಇರ್ತವೆ. ಕೊಬ್ಬುಗಳು ಕೊಬ್ಬಿನಾಮ್ಲಗಳಿಂದ ಮಾಡಲ್ಪಟ್ಟಿರುತ್ತೆ. ಅರ್ಥ ಆಯ್ತಾ? ಕೊಬ್ಬುಗಳು ಕೊಬ್ಬಿನಾಮ್ಲಗಳು. ಆ ಕೊಬ್ಬಿನಾಮ್ಲಗಳಲ್ಲಿ ಮತ್ತೆ ಎರಡು ವಿಧ. ಒಂದು
ಪರ್ಯಾಪ್ತ ಕೊಬ್ಬಿನಾಮ್ಲಗಳು, ಇನ್ನೊಂದು ಅಪರ್ಯಾಪ್ತ ಕೊಬ್ಬಿನಾಮ್ಲ. ಪರ್ಯಾಪ್ತ ಕೊಬ್ಬಿನಾಮ್ಲಗಳು ಅಂದ್ರೆ ಏನು? ಏಕಬಂಧ ಇರುವ ಕೊಬ್ಬಿನಾಮ್ಲಗಳು. ಅದೇ ಪರ್ಯಾಪ್ತ ಅಪರ್ಯಾಪ್ತ ಎಲ್ಲ ಅದೇ ಅನ್ವಯ ಆಗುದು. ನೀವು ಎಲ್ಲೇ ಅದನ್ನ ಅನ್ವಯ ಮಾಡಿ, ಪರ್ಯಾಪ್ತ ಅಂದಾಗ ಏಕಬಂಧ ಇರುತ್ತೆ, ಅಪರ್ಯಾಪ್ತ ಅಂದಾಗ ದ್ವಿಬಂಧ ಇರುತ್ತೆ ಅಂತ ನೋಡಿ. ಅದ್ರಲ್ಲಿ ನಾವು 3 ರೀತಿ ಹೇಳ್ತೀವಿ ನಾವಿಲ್ಲಿ. ಏನು? ಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು, ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು, ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು, ಅಪರ್ಯಾಪ್ತ ಹೈಡ್ರೋಕಾರ್ಬನ್. ಅದೇ ರೀತಿ ಪರ್ಯಾಪ್ತ ಕೊಬ್ಬಿನಾಮ್ಲಗಳು, ಅಪರ್ಯಾಪ್ತ ಕೊಬ್ಬಿನಾಮ್ಲಗಳು. ಅರ್ಥ ಆಯ್ತಾ? ಅದೇ ಮೀನಿಂಗ್ ಎಲ್ಲ ಬರೋದು. ಪರ್ಯಾಪ್ತ ಅಂದ್ರೆ ಏಕಬಂಧ ಇರುತ್ತೆ, ಅಪರ್ಯಾಪ್ತ ಅಂದ್ರೆ ದ್ವಿಬಂಧ ಇಲ್ಲವೇ ತ್ರಿಬಂಧ ಇರುತ್ತೆ. ಅದನ್ನ ಅಪರ್ಯಾಪ್ತ ಅಂತ ಕರಿತೀವಿ. ಇಲ್ಲಿ ನೋಡಿ, ಏನು ಸಂಕಲನ ಕ್ರಿಯೆ ಅಂದ್ರೆ ಏನಪ್ಪಾ ಅಂದ್ರೆ, ಇಲ್ಲಿ ಅಪರ್ಯಾಪ್ತ ಕೊಬ್ಬಿನ ಆಮ್ಲಗಳನ್ನು, ನಾನು ಹೇಳ್ತೀನಿ ಕರೆಕ್ಟ್ ಆಗಲ್ಲ, ಅಪರ್ಯಾಪ್ತ ಕೊಬ್ಬಿನ ಆಮ್ಲಗಳನ್ನ ಪರ್ಯಾಪ್ತ ಕೊಬ್ಬಿನ ಆಮ್ಲಗಳನ್ನಾಗಿ ಪರಿವರ್ತಿಸುವ ಕ್ರಿಯೆಯೇ ಏನು? ಸಂಕಲನ ಕ್ರಿಯೆ. ಆದ್ರೆ ಇಲ್ಲಿ ಇನ್ನೊಂದು ಬಳಸ್ತಾರೆ ಕ್ರಿಯಾವರ್ಧಕವಾಗಿ. ಕ್ರಿಯಾವರ್ಧಕದಲ್ಲಿ ಪೆಲ್ಲಾಡಿಯಂ ಅಥವಾ ನಿಕ್ಕಲ್ ಅನ್ನು ಬಳಸ್ತಾರೆ. ಪೆಲ್ಲಾಡಿಯಂ ಅಥವಾ ನಿಕ್ಕಲ್ ಹೈಡ್ರೋಜನ್ ಸಮ್ಮುಖದಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ, ಪೆಲ್ಲಾಡಿಯಂ ಅಥವಾ ನಿಕ್ಕಲ್ ಕ್ರಿಯಾವರ್ಧಕದಲ್ಲಿ ಅಪರ್ಯಾಪ್ತ ಹೈಡ್ರೋಕಾರ್ಬನ್ ಅಥವಾ ಅಪರ್ಯಾಪ್ತ ಕೊಬ್ಬಿನಾಮ್ಲಗಳನ್ನ ಪರ್ಯಾಪ್ತ ಕೊಬ್ಬಿನಾಮ್ಲಗಳಾಗಿ ಮಾರ್ಪಡಿಸ್ತಾರೆ. ಇದನ್ನ ಏನಂತ ಕರಿತೀವಿ? ಸಂಕಲನ ಕ್ರಿಯೆ. ಸಂಕಲನ ಕ್ರಿಯೆ ಅಂತ ಹೇಳಿದ್ದು ನೋಡಿ, ಬರೀಬಹುದು. ಏನು? ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳನ್ನು ಪೆಲ್ಲಾಡಿಯಂ ಅನ್ನೋ ಒಂದು ಧಾತು ಅಥವಾ ನಿಕ್ಕಲ್, ಇನ್ನೊಂದು ಯಾವುದು ಧಾತು? ನಿಕ್ಕಲ್ ಕ್ರಿಯಾವರ್ಧಕದೊಂದಿಗೆ ಹೈಡ್ರೋಜನ್ ಸಮ್ಮುಖದಲ್ಲಿ, ಯಾವುದರ ಸಮ್ಮುಖದಲ್ಲಿ? ಹೈಡ್ರೋಜನ್ ಅನಿಲದ ಸಮ್ಮುಖದಲ್ಲಿ ಏನಾಗುತ್ತೆ? ಅಪರ್ಯಾಪ್ತ ಏನಾಯ್ತೆ? ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಾಗ್ತವೆ. ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಾಗುತ್ತೆ. ಈ ಕ್ರಿಯೆ ಏನಂತ ಕರಿತೀವಿ? ಒಂದು ಬರ್ಕೋಬೋದಲ್ಲ ನೀವೇ? ಪರ್ಯಾಪ್ತ ನೋಡಿ, ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳನ್ನು, ಪರ್ಯಾಪ್ತ ಅಂದ್ರೆ ಏಕಬಂಧಗಳು, ಸಾರಿ ದ್ವಿಬಂಧ ಅಥವಾ ತ್ರಿಬಂಧ ಇರಲ್ವಾ, ಇವುಗಳನ್ನ ಪೆಲ್ಲಾಡಿಯಂ ಅಥವಾ ನಿಕ್ಕಲ್ ಕ್ರಿಯಾವರ್ಧಕದೊಂದಿಗೆ ಹೈಡ್ರೋಜನ್ ಸಮ್ಮುಖದಲ್ಲಿ ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಾಗಿ ಪರಿವರ್ತನೆ ಮಾಡ್ತಾರೆ. ಇದನ್ನು ಸಂಕಲನ ಕ್ರಿಯೆ ಅಂತ ಕರೀತೀವಿ. ನೋಡಿ, ಅಪರ್ಯಾಪ್ತ ಇದನ್ನ ಏನ್ ಮಾಡೋದು? ಪರ್ಯಾಪ್ತ ಮಾಡೋದು. ಅದು ಕ್ರಿಯಾವರ್ಧಕ ಯಾರು ಬಳಸ್ತಾರೆ? ಪೆಲ್ಲಾಡಿಯಂ ಅಥವಾ ನಿಕ್ಕಲ್ ಅಥವಾ ಕ್ರಿಯಾವರ್ಧಕ ಅಂದ್ರೆ ಏನಪ್ಪಾ ಅಂದ್ರೆ, ಕ್ರಿಯಾವರ್ಧಕ ಕ್ರಿಯೆಯನ್ನ ಜಾಸ್ತಿ ಮಾಡೋದು. ಕ್ರಿಯಾವರ್ಧಕ ಅಂದ್ರೆ ಏನು? ಕ್ರಿಯೆಯನ್ನ ಜಾಸ್ತಿ ಮಾಡೋದು ಕ್ರಿಯಾವರ್ಧಕ. ನಮ್ಮದು ಏನದೊಂದು ಕ್ರಿಯಾವರ್ಧಕಗಳಿದೆ. ಜೀರ್ಣಕ್ರಿಯೆಯಲ್ಲಿ ಭಾಗವಹಿಸೋದು ಯಾವುದು? ಜೈವಿಕ ಕ್ರಿಯಾವರ್ಧಕಗಳು ಯಾವುದು? ಕಿಣ್ವಗಳು. ಪಾಠ ನಿಮ್ಗೆ ಆಗಿಲ್ಲ. ಕಿಣ್ವಗಳು ಏನಿದಾವೆ ಅವು ಜೈವಿಕ ಕ್ರಿಯಾವರ್ಧಕಗಳು. ಗೊತ್ತಾಯ್ತಾ? ಅದನ್ನ ಕ್ರಿಯಾವರ್ಧಕ ಅಂದ್ರೆ ರಾಸಾಯನಿಕ ಕ್ರಿಯೆಯನ್ನು ಬೇಗ ಆಗುವಂತೆ ಮಾಡುವಂಥವು. ಅದನ್ನ ನಾವು ಏನ್ ಕರಿತೀವಿ? ಕ್ರಿಯಾವರ್ಧಕ. ಈ ಕ್ರಿಯಾವರ್ಧಕ ಸೇರಿಸಲಿಲ್ಲ ಅಂದ್ರೆ ರಾಸಾಯನಿಕ ಕ್ರಿಯೆ ಬೇಗ ನಡೆಯಲ್ಲ. ಗೊತ್ತಾಯ್ತಾ? ಹೀಗೆ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳನ್ನ ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳನ್ನಾಗಿ ಮಾಡುವಂತ ಒಂದು ಕ್ರಿಯೆಯನ್ನ ಸಂಕಲನ ಕ್ರಿಯೆ. ಈ ತತ್ವವನ್ನ ಎಲ್ಲಿ ಬಳಸ್ತಾರೆ ನೋಡಿ? ಸಂಕಲನ ಕ್ರಿಯೆ ಅಂದ್ರೆ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳನ್ನ ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳನ್ನಾಗಿ ಪರಿವರ್ತಿಸುವಂತಹ ಈ ಕ್ರಿಯೆಯನ್ನು ಎಲ್ಲಿ ಅನ್ವಯ ಮಾಡ್ತಾರಪ್ಪ ಅಂದ್ರೆ, ಸಸ್ಯಜನ್ಯ ತೈಲಗಳ ಹೈಡ್ರೋಜನೀಕರಣದಲ್ಲಿ ಬಳಸ್ತಾರೆ. ಹೈಡ್ರೋಜನೀಕರಣ ನೋಡಿ, ಈ ತತ್ವವನ್ನು ಎಲ್ಲಿ ಬಳಸ್ತಾರೆ? ಸಸ್ಯಜನ್ಯ ತೈಲಗಳ ಹೈಡ್ರೋಜನೀಕರಣ. ಯಾವುದು? ಅಡುಗೆ ಎಣ್ಣೆಯನ್ನ ಏನ್ ಮಾಡೋದಕ್ಕೆ ಬಳಸ್ತಾರೆ? ಡಾಲ್ಡಾ ಅಥವಾ ವನಸ್ಪತಿ ಮಾಡೋದಕ್ಕೆ ಬಳಸುವಾಗ ಈ ಕ್ರಿಯೆಯನ್ನು ಬಳಸ್ತಾರೆ. ಡಾಲ್ಡಾ ವನಸ್ಪತಿ ಬಳಸ್ತೀವಲ್ವ ನಾವು? ತುಪ್ಪಕ್ಕೆ ಬದಲಾಗಿ ಬಳಸ್ತೀವಿ ನೋಡಿ ಅಡುಗೆಗಳಿಗೆ. ಎಲ್ಲದಕ್ಕೂ ತುಪ್ಪವನ್ನ ಬಳಸಕ್ಕಾಗಲ್ಲ ಅಂತ ಡಾಲ್ಡಾ ಮತ್ತು ವನಸ್ಪತಿ ಹೇಳ್ತಾನೆ ಅಡುಗೆ ಭಟ್ರು.
ಅಲ್ವಾ? ಯಾಕೆ ಜಾಸ್ತಿ ತುಪ್ಪ ಹಾಕಿ ಕರಿಯಪ್ಪ ಅಂದಾಗ ಡಾಲ್ಡಾ ವನಸ್ಪತಿ ತಂದ್ಕೊಡ್ರಿ ಅಂತನಲ್ಲ, ಆ ಡಾಲ್ಡಾ ಅಥವಾ ವನಸ್ಪತಿಯ ತಯಾರಿಕೆಯಲ್ಲಿ ಈ ತತ್ವವನ್ನು ಬಳಸ್ತಾರೆ, ಸಂಕಲನ ಕ್ರಿಯೆಯನ್ನು. ಅದನ್ನ ಸಸ್ಯಜನ್ಯ ತೈಲಗಳು ಅಂದ್ರೆ ಯಾವುದು? ಅಡಿಗೆಯಲ್ಲಿ ಸಸ್ಯಜನ್ಯ ಅಂತ ಯಾಕಂತಾರೆ? ಸಸ್ಯಗಳಿಂದ ತಾನೇ ಬಂದಿರೋದು. ಸೂರ್ಯಕಾಂತಿ ಸಸ್ಯಜನ್ಯ ತಾನೆ, ತೆಂಗು ಸಸ್ಯ, ಕೊಬ್ಬರಿ ಎಣ್ಣೆ, ಎಳ್ಳೆಣ್ಣೆ ಎಲ್ಲ ಸಸ್ಯಜನ್ಯ ತಾನೆ ಅಲ್ವಾ? ಶೇಂಗಾ ಗೊತ್ತಾನೆ. ಸಸ್ಯಜನ್ಯ ತೈಲಗಳ ಹೈಡ್ರೋಜನೀಕರಣದಲ್ಲಿ ಇದನ್ನು ಬಳಸ್ತಾರೆ. ಸಸ್ಯಜನ್ಯ ತೈಲಗಳ ಹೈಡ್ರೋಜನೀಕರಣ ಅಂದ್ರೆ ಏನಪ್ಪಾ ಅಂದ್ರೆ ಅಲ್ಲಿ ಏನು ಅಪರ್ಯಾಪ್ತ ಕೊಬ್ಬಿನಾಮ್ಲಗಳನ್ನ ಪರ್ಯಾಪ್ತ ಕೊಬ್ಬಿನಾಮ್ಲಗಳಾಗಿ ಪರಿವರ್ತನೆ ಮಾಡೋದು. ನೋಡಿ, ಈ ಡೆಫಿನಿಷನ್ ಏನು? ಅಪರ್ಯಾಪ್ತ ಇಲ್ಲೇನ್ ಬರುತ್ತೆ? ಹೈಡ್ರೋಕಾರ್ಬನ್ ಬರಬೇಕಾ? ಅಲ್ಲ, ಅಪರ್ಯಾಪ್ತ ಕೊಬ್ಬಿನಾಮ್ಲ. ಅಪರ್ಯಾಪ್ತ ಕೊಬ್ಬಿನಾಮ್ಲಗಳನ್ನ ಏನಾಗಿ ಪರಿವರ್ತಿಸ್ತಾರೆ? ಪರ್ಯಾಪ್ತ ಕೊಬ್ಬಿನಾಮ್ಲಗಳಾಗಿ ಪರಿವರ್ತಿಸ್ತಾರೆ. ಪರ್ಯಾಪ್ತ ಕೊಬ್ಬಿನಾಮ್ಲಗಳು. ಈ ಕ್ರಿಯೆಯನ್ನ ಎಣ್ಣೆಗಳ ಹೈಡ್ರೋಜನೀಕರಣ, ನೆನ್ಪಿಟ್ಕೊಳ್ಳಿ, ಎಣ್ಣೆಗಳ ಹೈಡ್ರೋಜನೀಕರಣ ಅಂತಾರೆ. ಎಣ್ಣೆಗಳ ಹೈಡ್ರೋಜನೀಕರಣ ಅಂದ್ರೆ ಏನಪ್ಪಾ ಅಂದ್ರೆ ಅಪರ್ಯಾಪ್ತ ಕೊಬ್ಬಿನಾಮ್ಲಗಳನ್ನ ನೋಡಿ, ಇದೇ ಡೆಫಿನೇಷನ್ ಹೇಳ್ಬೋದು. ನಿಕ್ಕಲ್ ಏನ್ ಬಳಸ್ತಾರೆ ಅಲ್ಲಿ? ನಿಕ್ಕಲ್ ಮಾತ್ರ ಬಳಸ್ತಾರೆ. ನಿಕ್ಕಲ್ ಕ್ರಿಯಾವರ್ಧಕದೊಂದಿಗೆ ಹೈಡ್ರೋಜನ್ ಸಮ್ಮುಖದಲ್ಲಿ ಏನ್ ಮಾಡ್ತಾರೆ? ಪರ್ಯಾಪ್ತ ಕೊಬ್ಬಿನಾಮ್ಲವಾಗಿ ಪರಿವರ್ತಿಸ್ತಾರೆ. ಇದನ್ನ ಏನಂತ ಕರಿತೀವಿ? ಸಸ್ಯಜನ್ಯ ತೈಲಗಳ ಹೈಡ್ರೋಜನೀಕರಣ ಅಥವಾ ಎಣ್ಣೆಗಳ ಹೈಡ್ರೋಜನೀಕರಣ ಅಂತ ಕರೀತಾರೆ. ಇಲ್ಲಿ ಏನ್ ಮಾಡಲಾಗುತ್ತೆ? ಎಣ್ಣೆಗಳನ್ನ ಏನ್ ಮಾಡ್ತಾರೆ? ಎಣ್ಣೆಗಳನ್ನ ಕೊಬ್ಬುಗಳನ್ನಾಗಿ ಪರಿವರ್ತಿಸ್ತಾರೆ. ಎಣ್ಣೆಗಳನ್ನು ಏನಾಗಿ ಪರಿವರ್ತಿಸ್ತಾರೆ? ಕೊಬ್ಬುಗಳಂದ್ರೆ ಯಾವುದು? ಡಾಲ್ಡಾ ಅಥವಾ ವನಸ್ಪತಿ. ಯಾಕಪ್ಪ ಈ ರೀತಿ ಮಾಡಬಹುದು? ನಮಗೊಂದು ಪ್ರಶ್ನೆ ಬರುತ್ತೆ, ಯಾಕೆ ಎಣ್ಣೆಯನ್ನ ಡಾಲ್ಡಾ ಅಥವಾ ವನಸ್ಪತಿಯಾಗಿ ಮಾಡಬೇಕು? ಯಾಕೆ ಮಾಡಬೇಕು? ಇದರ ಸಂಕಲನ ಕ್ರಿಯೆ. ಎಣ್ಣೆಗಳ ಹೈಡ್ರೋಜನೀಕರಣದಲ್ಲಿ ಎಣ್ಣೆಯನ್ನ ಕೊಬ್ಬುಗಳನ್ನಾಗಿ ಪರಿವರ್ತಿಸ್ತಾರೆ. ಅದಕ್ಕೆ ಕಾರಣ ಏನು? ಎಣ್ಣೆಗಳು ಅಪರ್ಯಾಪ್ತ ಕೊಬ್ಬಿನಾಮ್ಲಗಳು, ಕೊಬ್ಬುಗಳು ಪರ್ಯಾಪ್ತ ಕೊಬ್ಬಿನಾಮ್ಲಗಳು. ಇವೆರಡರಲ್ಲಿ ಎಣ್ಣೆ ಮತ್ತು ಕೊಬ್ಬುಗಳಲ್ಲಿ ಯಾವುದು ಹೆಚ್ಚು ದಿನ ಬಾಳಿಕೆ ಬರುತ್ತೆ? ಕೊಬ್ಬುಗಳು, ಡಾಲ್ಡಾ ಅಥವಾ ವನಸ್ಪತಿ ಹೆಚ್ಚು ದಿನ ಅವು ಸಂಗ್ರಹಿಸಿಡಬಹುದು. ಗೊತ್ತಾಯ್ತಾ? ಹಾಗಾಗಿ ಎಣ್ಣೆಗಳನ್ನ ಏನ್ ಮಾಡ್ತಾರೆ? ಕೊಬ್ಬುಗಳನ್ನಾಗಿ ಪರಿವರ್ತನೆ ಮಾಡಿ ಬಳಸಬಹುದು. ಎಣ್ಣೆ ಬೇಗ ಆಕ್ಸಿಡೀಕರಣಕ್ಕೆ ಒಳಗಾಗಿ ಕಮಟು ವಾಸನೆ ಬರುತ್ತೆ. ನಾವು ನೋಡಿದ್ವಿ ಅಲ್ಲ, ಕಮಟು ಆಮ್ಲಗಳು ಗೊತ್ತಾಗಲ್ಲ, ಕಮಟುವಿಕೆ ಶುರುವಾಗುತ್ತೆ. ಅದೇ ಎಣ್ಣೆಗಳನ್ನ ಏನ್ ಮಾಡಬಹುದು? ಕೊಬ್ಬುಗಳನ್ನಾಗಿ ಪರಿವರ್ತನೆ ಮಾಡಬಹುದು. ತುಂಬಾ ದಿನ ಅದನ್ನ ಬಳಸಬಹುದು ಮತ್ತು ತುಪ್ಪದ ಬದಲಾಗಿಯೂ ಕೂಡ ಅದನ್ನ ಬಳಸಬಹುದು. ಹಾಗಾದ್ರೆ ಇವೆರಡರಲ್ಲಿ ಯಾವುದು ಹೆಚ್ಚು ಆರೋಗ್ಯಕರ ಅನ್ನೋ ಪ್ರಶ್ನೆ ಬರುತ್ತೆ. ನಾವು ಕೊಬ್ಬುಗಳನ್ನ ಜಾಸ್ತಿ ಉಪಯೋಗಿಸ್ಬೇಕಾ, ಡಾಲ್ಡಾ ವನಸ್ಪತಿಯನ್ನ ಜಾಸ್ತಿ ಉಪಯೋಗಿಸ್ಬೇಕಾ, ಅಥವಾ ಎಣ್ಣೆಗಳನ್ನ ಜಾಸ್ತಿ ಉಪಯೋಗಿಸ್ಬೇಕು? ಎಣ್ಣೆಗಳನ್ನ ಉಪಯೋಗಿಸಬೇಕು. ಯಾವುದು? ಎಣ್ಣೆ. ಯಾಕೆ ಅನ್ನೋ ಪ್ರಶ್ನೆ ಬರುತ್ತೆ. ಮತ್ತೆ ಎಣ್ಣೆಗಳನ್ನು ಉಪಯೋಗಿಸಬೇಕು. ಅಡಿಗೆಗೆ ಸಾಮಾನ್ಯವಾಗಿ ಸಸ್ಯಜನ್ಯ ಎಣ್ಣೆಗಳನ್ನು ಉಪಯೋಗಿಸ್ತೀವಿ ಅಲ್ವಾ? ಕಾರಣ ನಮ್ಮ ಆರೋಗ್ಯಕ್ಕೆ ಉತ್ತಮವಾದದ್ದು ಯಾವ ಕೊಬ್ಬಿನಾಮ್ಲಗಳು? ಅಪರ್ಯಾಪ್ತ ಕೊಬ್ಬಿನಾಮ್ಲಗಳು. ಯಾವ ಅಪರ್ಯಾಪ್ತ ಕೊಬ್ಬಿನಾಮ್ಲ ಇರುವಂತಹ ಎಣ್ಣೆಗಳನ್ನು ನಾವು ತಿನ್ಬೇಕಂತ, ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು. ಇದನ್ನ ಕೊಬ್ಬು ಅಂದ್ರೆ ಪರ್ಯಾಪ್ತ ಕೊಬ್ಬುಗಳನ್ನ ಬಳಸಿದ್ರೆ ಕೊಲೆಸ್ಟ್ರಾಲ್ ಅಂತ ಕೇಳಿದ್ರಲ್ಲ, ಕೊಲೆಸ್ಟ್ರಾಲ್ ಅಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ ಹೆಚ್ಚಾಗುತ್ತೆ ದೇಹದಲ್ಲಿ. ಯಾಕೆ? ಪರ್ಯಾಪ್ತ ಕೊಬ್ಬಿನಾಮ್ಲ ದ್ವಿಬಂಧ ಮತ್ತು ಏಕಬಂಧ, ಬರೀ ಏಕಬಂಧ ಇರ್ತದೆ. ಅದೇ ಅಪರ್ಯಾಪ್ತ ಎಣ್ಣೆಗಳಲ್ಲಿ ದ್ವಿಬಂಧ ಅಥವಾ ತ್ರಿಬಂಧ ಕೊಬ್ಬಿನಾಮ್ಲ. ಅದಕ್ಕೋಸ್ಕರ ಎಣ್ಣೆಗಳನ್ನ, ಯಾವ ಎಣ್ಣೆಗಳನ್ನ ಅಪರ್ಯಾಪ್ತ ಕೊಬ್ಬಿನಾಮ್ಲಗಳಿರುವ ಎಣ್ಣೆಗಳನ್ನೇ ಬಳಸಬೇಕಾಗುತ್ತೆ. ಆರೋಗ್ಯಕ್ಕೆ ಉತ್ತಮ. ಇದಾದ್ರೆ ಏನಾಗುತ್ತೆ? ಕೊಬ್ಬು ಜಾಸ್ತಿ ಆಗುತ್ತೆ, ಅಂದ್ರೆ ಕೊಲೆಸ್ಟ್ರಾಲ್, ಕೆಟ್ಟ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ. ಕೆಟ್ಟ ಕೊಲೆಸ್ಟ್ರಾಲ್ ಜಾಸ್ತಿ ಅಂದ್ರೆ ಎಲ್ಲಿ ಸಂಗ್ರಹವಾಗುತ್ತೆ? ಹೃದಯದ ನಾಳಗಳಲ್ಲಿ, ರಕ್ತನಾಳಗಳಲ್ಲಿ, ಒಳಭಾಗದಲ್ಲಿ ಧರಣೆ ಕಟ್ತಾ ಬರುತ್ತೆ. ಯಾವುದು?
ಕೊಬ್ಬು, ಕೆಟ್ಟ ಕೊಲೆಸ್ಟ್ರಾಲ್ ಸಂಗ್ರಹವಾಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ಆರೋಗ್ಯಕ್ಕೆ ಉತ್ತಮ ಯಾವುದಪ್ಪ ಅಂದರೆ ಅಪರ್ಯಾಪ್ತ ಎಣ್ಣೆಗಳು ಅಥವಾ ಅಪರ್ಯಾಪ್ತ ಕೊಬ್ಬಿನ ಅಂಶಗಳು ಆರೋಗ್ಯಕ್ಕೆ ಉತ್ತಮ. ಸಂಕಲನ ಕ್ರಿಯೆ ಅಂದ್ರೆ ಅರ್ಥ ಆಯ್ತಾ? ಇದ್ರ ಮೇಲೆ ನಿಮಗೆ ಕೇಳೋ ಕ್ವಶನ್ ಏನಪ್ಪಾ ಅಂದ್ರೆ ಸಂಕಲನ ಕ್ರಿಯೆ ಎಂದರೇನು, ಆಮೇಲೆ ಎಣ್ಣೆಗಳ ಹೈಡ್ರೋಜನೀಕರಣ ಅರ್ಥ ಆಯ್ತಾ, ಆಮೇಲೆ ಅದರಲ್ಲಿ ಬಳಸುವಂತಹ ಕ್ರಿಯಾವರ್ಧಕ ಯಾವುದು? ನಿಕ್ಕಲ್. ಎಣ್ಣೆಗಳ ಹೈಡ್ರೋಜನೀಕರಣದಲ್ಲಿ ಬಳಸುವಂತಹ ಕ್ರಿಯಾವರ್ಧಕ ಯಾವುದು? ನಿಕ್ಕಲ್. ಮತ್ತೆ ಹೈಡ್ರೋಜನ್ ಸಮ್ಮುಖದಲ್ಲಿ ಅದನ್ನು ಮಾಡುತ್ತಾರೆ. ಈ ರೀತಿ ಎಣ್ಣೆಗಳನ್ನ ಕೊಬ್ಬುಗಳನ್ನಾಗಿ ಪರಿವರ್ತನೆ ಮಾಡುವಂಥ ಕ್ರಿಯೆಯನ್ನ ನಾವು ಎಣ್ಣೆಗಳ ಹೈಡ್ರೋಜನೀಕರಣ ಅಂತ ಮೇಲೆ ಕ್ವಶನ್ ಬೇರೆ ಬೇರೆ ರೀತಿ ಕೇಳ್ಬೋದು. ಗೊತ್ತಾಯ್ತಾ? ಇದು ಇಂಪಾರ್ಟೆಂಟ್, ಇದು ಸಂಕಲನ ಕ್ರಿಯೆಗೆ ತುಂಬಾ ಇಂಪಾರ್ಟೆಂಟ್. ಅದು ಈಗ ಒಂದು ನಾವು ಯಾವ ತಿಳ್ಕೊಂಡ್ವಿ? ದಹನ ಕ್ರಿಯೆ, ಇನ್ನೊಂದು ಉತ್ಕರ್ಷಣ ಕ್ರಿಯೆ, ಸಂಕಲನ ಕ್ರಿಯೆ, ಇನ್ನೊಂದು ಕ್ರಿಯೆ ಆದೇಶನ ಕ್ರಿಯೆ. ಯಾವ ಕ್ರಿಯೆ? ಆದೇಶನ ಕ್ರಿಯೆ. ಆದೇಶನ ಕ್ರಿಯೆ. ಆದೇಶನ ಕ್ರಿಯೆ ಫಾರ್ ಎಕ್ಸಾಂಪಲ್ CH4 ಮೀಥೇನ್ ಪ್ಲಸ್ ಕ್ಲೋರಿನ್. ಕ್ಲೋರಿನ್ CH2 ಅಲ್ವಾ? ಏನ್ ಸಿಗುತ್ತೆ? CH3Cl ಪ್ಲಸ್ HCl. ಸೂರ್ಯನ ಬೆಳಕಿನ ಸಮ್ಮುಖದಲ್ಲಿ ಬರ್ಕೊಂತಿದ್ದೀರ ಹಂಗೆ? ಆದೇಶನ ಕ್ರಿಯೆ ಅಂದ್ರೆ ಏನು ಅಂತ ನಾವು ನೋಡಿದ್ರೆ ಇದು ಏನಿದು ಮೀಥೇನ್ ಅಲ್ವಾ? ಇದು CH4 ಮೀಥೇನ್ ತಾನೆ? ಮೀಥೇನಿನ ಅಣುಸೂತ್ರ CH4 ಅಂತ ಯಾವಾಗ ಹೇಳಿದ್ರು ಅದು ಹೇಳಂಗಿರ್ಬೇಕು. ಮೀಥೇನ್ CH4 Cl2 ಸೇರಿಸಿದಾಗ ಏನಾಗಿದು? ಮೀಥೇನ್ ಏನಾಗಿದೆ? ಕ್ಲೋರೋಮೀಥೇನ್. ಏನಿದು? ಕ್ಲೋರೋಮೀಥೇನ್. ಕ್ಲೋರೋಮೀಥೇನ್ ಬ್ರೋಮೋ ಅಥವಾ ಕ್ಲೋರೋ ಇದ್ದಾಗ ಮೊದಲು ಕ್ಲೋರೋ ತಾನೇ ಹೇಳಬೇಕು. ಕ್ಲೋರೋಮೀಥೇನ್. ಕ್ಲೋರೋಮೀಥೇನ್ HCl ಹೈಡ್ರೋಕ್ಲೋರಿಕ್ ಆಮ್ಲ. ಇಲ್ಲಿ ನೋಡಿ ಏನಾಗಿದೆ? ಮೀಥೇನಿಗೆ ಕ್ಲೋರಿನ್ ಸೇರಿಸಿದಾಗ ಸೂರ್ಯನ ಬೆಳಕಿನ ಸಮ್ಮುಖದಲ್ಲಿ ಆಗ್ಬೇಕದು. ಸೂರ್ಯನ ಬೆಳಕಿನ ಸಮ್ಮುಖದಲ್ಲಿ ಮೀಥೇನಿಗೆ ಕ್ಲೋರಿನ್ ಸೇರಿಸಿದಾಗ ಏನಾಗಿದೆ ಅಂದಾಗ ಇಲ್ಲಿ ನೋಡಿ, ಈ ಕ್ಲೋರಿನ್ ಏನ್ ಮಾಡಿತು? ಮೀಥೇನ್ ನಲ್ಲಿರುವಂತಹ ಒಂದು ಹೈಡ್ರೋಜನ್ ಅನ್ನು ಏನ್ ಮಾಡಿದೆ? ಸ್ಥಾನ ಪಲ್ಲಟಗೊಳಿಸಿದೆ ಅಲ್ವಾ? ಇಲ್ಲಿದ್ದನ್ನು ಈ ಕಡೆ ತಂದ್ಬಿಟ್ಟಿದೆ ಅಲ್ವಾ? ಹೌದಲ್ವಾ? ಈ ಕ್ಲೋರಿನ್ ಮೀಥೇನ್ ನಲ್ಲಿರುವ ಹೈಡ್ರೋಜನ್ ಪರಮಾಣುವನ್ನು ಸ್ಥಾನ ಪಲ್ಲಟಿಸಿದೆ. ಗೊತ್ತಾನೆ? ಈ ಕ್ರಿಯೆಯನ್ನ ಏನಂತ ಕರಿತೀವಿ ನಾವು? ಆದೇಶನ ಕ್ರಿಯೆ ಅಂತ ಕರಿತೀವಿ. ನೋಡಿ ಇಲ್ಲಿ CH4 ಇದ್ದಿದ್ದು ಏನಾಯ್ತು? ಇಲ್ಲಿ ಒಂದನ್ನ ಕ್ಲೋರಿನ್ ಏನ್ ಮಾಡ್ತು? ಸ್ಥಾನ ಪಲ್ಲಟಗೊಳಿಸಿತು ಅಲ್ವಾ? ಇದ್ರ ಜೊತೆ ಒಂದಿದ್ದು ಹೈಡ್ರೋಜನ್ ಜೊತೆ ಹೋಗ್ಬಿಟ್ಟು HCl ಆಗಿದೆ ನೋಡಿ ಅಲ್ವಾ? ಇದೊಂದಿದೆ. ಇಲ್ಲಿ ನೋಡಿ Cl ಇಲ್ಲೊಂದಿದೆ, ಇಲ್ಲೊಂದಿದೆ, ಎರಡಿದೆ ತಾನೇ? ಇಲ್ಲಿ ಎರಡಿರೋದು ಎಲ್ಲೋದು? ಒಂದು ಮೀಥೇನ್ ಜೊತೆ ಸೇರಿಕೊಳ್ತು. ಮೀಥೇನ್ ಅಲ್ಲಿರೋ ಒಂದು ಹೈಡ್ರೋಜನ್ ಏನ್ ಮಾಡ್ತು? ಸ್ಥಾನಾಂತರ ಮಾಡ್ಬಿಡುತ್ತೆ. ಯಾಕಂದ್ರೆ ಅದು ತುಂಬಾ ಸ್ಟ್ರಾಂಗ್ ಇರಬೇಕು ಕ್ಲೋರಿನ್ ಹೈಡ್ರೋಜನ್ ಗಿಂತ ಅಲ್ವಾ? ಸ್ಟ್ರಾಂಗ್ ಇರ್ಬೇಕು ತಾನೆ? ಪ್ರಬಲ ಇರಬೇಕು. ಕ್ಲೋರಿನ್ ಹೈಡ್ರೋಜನ್ ಗಿಂತ ಪ್ರಬಲ ಇರಬೇಕು. ಅದಕ್ಕೋಸ್ಕರ ಏನ್ ಮಾಡ್ತು? ಹೈಡ್ರೋಜನ್ ಅನ್ನ ಸ್ಥಾನ ಪಲ್ಲಟಗೊಳಿಸ್ಬಿಡ್ತು. ಯುದ್ಧ ಮಾಡುವಾಗ ಶಕ್ತಿಶಾಲಿ ಸೈನ್ಯ ಗೆಲ್ಲುತ್ತೆ ಅಲ್ವಾ? ಹಾಗೆ ಇದರಲ್ಲಿ ಶಕ್ತಿಶಾಲಿ ಕ್ರಿಯಾಶೀಲ ಹೇಳ್ತೀವಿ. ಲೋಹಗಳಲ್ಲಿ ಕ್ರಿಯಾಶೀಲತೆ ಹೇಳಿದ್ವಲ್ವಾ? ಹೆಚ್ಚು ಕ್ರಿಯಾಶೀಲವುಳ್ಳಂತಹ ಧಾತು ಕಡಿಮೆ ಕ್ರಿಯಾಶೀಲವುಳ್ಳ ಧಾತುವನ್ನು ಏನ್ ಮಾಡುತ್ತೆ? ತಳ್ಳುತ್ತೆ, ದೂರ ಹೋಗುವುದು. ಹೌದಲ್ಲ? ಇಲ್ಲೂ ಕೂಡ ಹಂಗೆ ಆಗಿದೆ ನೋಡಿ. ಕ್ಲೋರಿನ್ ಏನ್ ಮಾಡ್ತು? ಮೀಥೇನಲ್ಲಿ ಇರುವಂತಹ ಒಂದು ಹೈಡ್ರೋಜನ್ ಪರಮಾಣುವನ್ನು ಸ್ಥಾನ ಪಲ್ಲಟಗೊಳಿಸ್ಬಿಡ್ತು. ಗೊತ್ತಾಯ್ತಾ? ಈ ರೀತಿ ಪರಮಾಣು ಅಥವಾ ಪರಮಾಣು ಗುಂಪು ಇನ್ನೊಂದು ಧಾತುವನ್ನ ಸ್ಥಾನ ಪಲ್ಲಟಗೊಳಿಸೋದನ್ನ ಏನಂತ ಕರಿತೀವಿ? ಆದೇಶನ ಕ್ರಿಯೆ ಅಂತ ಕರಿತೀವಿ. ಅದು ಸೂರ್ಯನ ಬೆಳಕಿನ ಸಮ್ಮುಖದಲ್ಲೇ ಆಗ್ಬೇಕಂತ. ಏನು ಆದೇಶನ ಕ್ರಿಯೆ ಅಂದ್ರೆ ಏನು? ಒಂದು ಪರಮಾಣು ಅಥವಾ ಪರಮಾಣು ಗುಂಪು, ಒಂದು ಪರಮಾಣು ಅಥವಾ ಪರಮಾಣು ಗುಂಪು ಇನ್ನೊಂದು ಪರಮಾಣುವನ್ನು ಸ್ಥಾನ ಪಲ್ಲಟಗೊಳಿಸುವುದೇ ಆದೇಶನ ಕ್ರಿಯೆ.
ಸಾಮಾನ್ಯವಾಗಿ ಕ್ಲೋರಿನ್ ಅದು ಕೆಳಗೆ ಬರುತ್ತೆ. ಸಾಮಾನ್ಯವಾಗಿ ಕ್ಲೋರಿನ್ ಹೈಡ್ರೋಜನ್ ಅನ್ನು ಸ್ಥಾನಾಂತರಿಸುತ್ತದೆ. ಸಾಮಾನ್ಯವಾಗಿ ಕ್ಲೋರಿನ್ ಹೈಡ್ರೋಜನ್ ಅನ್ನು ಸ್ಥಾನಾಂತರಿಸುತ್ತದೆ. ಹೈಡ್ರೋಜನ್ ಅನ್ನು ಸ್ಥಾನಾಂತರಿಸುತ್ತದೆ. ಸಾಮಾನ್ಯವಾಗಿ ಕ್ಲೋರಿನ್ ಯಾವುದನ್ನು ಸ್ಥಾನಾಂತರ ಮಾಡುತ್ತೆ? ಹೈಡ್ರೋಜನ್ ಅನ್ನು ಸ್ಥಾನಾಂತರ. ಇದು ಉದಾಹರಣೆ ಬರ್ಕೊಳ್ಳಿ. ಇದೇನಿದು ಉದಾಹರಣೆ. ಈಗ ಒಟ್ಟು ನಾವು 4 ಕ್ರಿಯೆಗಳನ್ನು ತಿಳ್ಕೊಂಡಿವಲ್ಲ. ಒಂದು ದಹನ ಕ್ರಿಯೆ, ಆಮೇಲೆ ಉತ್ಕರ್ಷಣ ಕ್ರಿಯೆ, ಸಂಕಲನ ಕ್ರಿಯೆ, 4 ಕ್ರಿಯೆಗಳಲ್ಲಿ ಒಂದು ಕ್ರಿಯೆನಂತೂ ಕೇಳ್ತಾನೆ. ಈ 4ರಲ್ಲಿ ಒಂದು ಕ್ರಿಯೆ ಗೊತ್ತಾಯ್ತಾ? ಈಗ ರಸಾಯನಶಾಸ್ತ್ರದಲ್ಲಿ ನಿಮಗೆ 3 ಪಾಠಗಳಿದೆ. 3 ಪಾಠಗಳಲ್ಲಿ ತುಂಬಾ ಸುಲಭವಾದ ಪ್ರಶ್ನೆಗಳು. ನೀವು ಫಸ್ಟ್ ರಸಾಯನಶಾಸ್ತ್ರ ತರವಾಗಿ ಓದ್ಕೊಂಡ್ಬಿಡಿ. ಗೊತ್ತಾಯ್ತಾ? ಲೋಹಗಳು, ಅಲೋಹಗಳು, ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು, ಗೊತ್ತಾಯ್ತಾ? ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು, ಇನ್ನೊಂದು ಬರುತ್ತೆ ಧಾತುಗಳ ಆವರ್ತನೀಯವಾಗಿ. 4ನ್ನ ಓದ್ಕೊಂಡ್ಬಿಟ್ರೆ ಅದರಲ್ಲೇ ಸುಲಭವಾದ ಪ್ರಶ್ನೆಗಳು ಬರೋದು ನಿಮಗೆ. 33 ಮಾರ್ಕ್ಸಿಗೆ. ಎಷ್ಟು ಮಾರ್ಕ್ಸಿಗೆ? 33 ಮಾರ್ಕ್ಸಿಗೆ ಸುಲಭವಾದ ಪ್ರಶ್ನೆಗಳು ಇದರಲ್ಲೇ ಬರೋದು, ರಸಾಯನಶಾಸ್ತ್ರದಲ್ಲೇ ಬರೋದು. ಅದಕ್ಕೋಸ್ಕರ ರಸಾಯನಶಾಸ್ತ್ರದಲ್ಲಿರುವ ಚಿತ್ರಗಳು, ಆಮೇಲೆ 1 ಮಾರ್ಕಿಂದು, 2 ಮಾರ್ಕಿಂದು, ರಾಸಾಯನಿಕ ಕ್ರಿಯೆಗಳಲ್ಲಿ ಇದು ಇಂಥವು ಎಲ್ಲ ಕಲ್ತ್ಕೊಂಡು 33 ಮಾರ್ಕ್ಸ್ ಬಂದ್ಬಿಡುತ್ತೆ. ಹಂಗೆ ಬರೋದಿಲ್ಲ, ಗೊತ್ತಾಯ್ತಾ? ಈಗ ಈ ಒಂದು ಆಫ್ ಮಾಡಿದ್ದೀನಪ್ಪ? ಇಲ್ಲ ಸರ್. ಈ ಒಂದು ಪಾಠದ ಒಂದು ಕೊನೆಯ ಭಾಗ ಇಲ್ಲಿಗೆ ರಾಸಾಯನಿಕ ಕ್ರಿಯೆಗಳು ಮುಗಿಯಿತು. ಈ ಪಾಠದ ಒಂದು ಕೊನೆಯ ಭಾಗ ಸಾಬೂನುಗಳು ಮತ್ತು ಮಾರ್ಗಗಳು. ಸಾಬೂನುಗಳು ಮತ್ತು ಮಾರ್ಗಗಳು ಅದನ್ನ ಇಲ್ಲ ಅಂತ ಹೇಳಿದ್ದಲ್ಲ ನಿಮಗೆ. ಎಷ್ಟೇ ಪೇಜಿಂದ ಇಷ್ಟವರೆಗೂ ಇಲ್ಲ ಅಂತ ಹೇಳಿದಲ್ಲ, ಅದಿರೋದಿಲ್ಲ. ಸಾಬೂನು ಮತ್ತು ಮಾರ್ಗಗಳು ಅಂದ್ರೆ ಏನು? ಯಾವುದನ್ನ ನಾವು ಸಾಬೂನು ಅಂತ ಕರಿತೀವಿ, ಯಾವುದನ್ನ ಮಾರ್ಜಕ ಅಂತ ಕರಿತೀವಿ, ಗೊತ್ತಾಯ್ತಾ? ಸಾಬೂನು ಅಂದ್ರೆ ಏನು, ಮಾರ್ಜಕಗಳು. ಇನ್ನೊಂದು ಇಂಗ್ಲಿಷ್ ಸೋಪ್ ಅಂಡ್ ಡಿಟರ್ಜೆಂಟ್ಸ್ ಅಂತ. ಸೋಪ್ ಅಂಡ್ ಡಿಟರ್ಜೆಂಟ್ಸ್. ಈ ಪದ ಕೇಳಿದ್ದೀರಾ? ಸೋಪ್ ಅಂಡ್ ಡಿಟರ್ಜೆಂಟ್ಸ್ ಅಂತ ಕೇಳಿದ್ದೀರಾ? ಸಾಮಾನ್ಯವಾಗಿ ಇದೇ ರೂಢಿಯಾಗಿರೋದು. ಸೋಪು ಮತ್ತು ಡಿಟರ್ಜೆಂಟ್ ಪೌಡರ್ ಅಂತ ರೂಢಿಯಾಗಿರೋದು. ಸೋಪು, ಇದು ಸೋಪ್ ಅಂತಾನೆ ಕರಿತೀವಿ ನಾವು. ಸೋಪು ಅದು ಒಂದು ಕನ್ನಡ ಪದ ಆದಂಗೆ ಆಗ್ಬಿಟ್ಟಿದೆ. ಅದು ಸಾಮಾನ್ಯವಾಗಿ ಅದನ್ನು ಸಾಬೂನು ಅಂತ ಕರೀಬೇಕು. ಕನ್ನಡದಲ್ಲಿ ಕರೆಯಲ್ಲ, ಎಲ್ಲರೂ ಸೋಪು ಸೋಪು ಅಂತ ಕರಿತೀವಿ. ಇನ್ನೊಂದು ಡಿಟರ್ಜೆಂಟ್, ಮಾರ್ಜಕಗಳು. ಕನ್ನಡದಲ್ಲಿ ಮಾರ್ಜಕ ಅಂತ ಯಾರು ಅನ್ನಲ್ಲ, ಏನಂತೀವಿ? ಡಿಟರ್ಜೆಂಟ್. ಬಟ್ಟೆ ಒಗೆಯಲು ಏನು ಉಪಯೋಗಿಸ್ತೀವಿ ಆ ಬಟ್ಟೆ ಒಗೆಯುವಂತಹ ಡಿಟರ್ಜೆಂಟ್ ಕೇಕ್, ಅದಾಯ್ತಾ? ಡಿಟರ್ಜೆಂಟ್ ಕೇಕು ಮತ್ತೆ ಪೌಡರ್ ಬರುತ್ತಲ್ಲ, ಆ ಪೌಡರು, ಅದನ್ನ ನಾವು ಡಿಟರ್ಜೆಂಟ್ಸ್ ಅಂತ ಕರೆಯೋದು. ಸಾಬೂನು. ಹಾಗಾದ್ರೆ ಸಾಬೂನು ಅಂದ್ರೆ ಯಾವ? ಸೋಪ್ ಯಾವ್ದಾದ್ರೆ ಮೈಗೆ ಹಚ್ಕೊಳ್ಳೋದು. ಮೈಗೆ ಹಚ್ಕೊಂಡು ಏನು ಸ್ನಾನ ಮಾಡೋಕೆ ಉಪಯೋಗಿಸ್ತೀವಲ್ಲ ಅದು ಸೋಪು. ಶಾಂಪು ಏನು ಉಪಯೋಗಿಸ್ತೀವಿ ಅದು ಕೂಡ ಸೋಪಿಗೆ ಬರುತ್ತೆ. ಗೊತ್ತಾಯ್ತು? ಈ ಬಟ್ಟೆ ಒಗೆಯೋದ್ರಿಂದ ನಾವು ಸ್ನಾನ ಮಾಡಕ್ಕೆ ಬರೋದು. ಚರ್ಮ ಎಲ್ಲ ಕೆಟ್ಟು ಬರುತ್ತಲ್ಲ, ಗೊತ್ತಾನೆ? ಚರ್ಮ ಎಲ್ಲ ಕೆಟ್ಟು ಬರುತ್ತೆ. ಅದಕ್ಕೂ ಅದಕ್ಕೆ ಏನು ಡಿಫ್ರೆನ್ಸ್ ಇದೆ ಅಂತ ಗೊತ್ತಾಗುತ್ತೆ ನಿಮಗೆ. ಸ್ನಾನ ಮಾಡೋ ಸೋಪು ಮತ್ತೆ ಬಟ್ಟೆ ಒಗೆಯೋ ಸೋಪಲ್ಲಿ ಡಿಫ್ರೆನ್ಸ್ ಇದೆ. ಡಿಟರ್ಜೆಂಟ್ ಅಲ್ಲೇ ಬಟ್ಟೆ ಕೈಗೆ ಇದು ಮಾಡಿದ್ರೆ ಏನಾಗುತ್ತೆ? ಎಲ್ಲ ಕೊರಿಯುತ್ತಲ್ವಾ? ಕೊರಿಯುವಂತ ಗುಣ ಇರ್ತದೆ ಡಿಟರ್ಜೆಂಟಿಗೆ. ಸೋಪಿಗೆ ಆ ರೀತಿ ಇರಲ್ಲ, ಮೃದು ಸ್ವಭಾವ ಇರುತ್ತೆ. ಅದನ್ನು ನಾವು ಸೌಮ್ಯ ಗುಣ ಅಂತ ಕರಿತೀವಿ. ಕಹಿ ರುಚಿ ಇರುತ್ತೆ ಅವರು, ಯಾಕಂದ್ರೆ ಪ್ರತ್ಯಾಮ್ಲಗಳು, ಹಾಗಾಗಿ ಕಹಿ ರುಚಿ ಇರುತ್ತೆ. ಸೋಪು ಪ್ರತ್ಯಾಮ್ಲ ಅಲ್ಲ, ಹಾಗಾಗಿ ಕಹಿ ರುಚಿಯನ್ನು ಹೊಂದಿರುತ್ತೆ. ಈಗೇನು ಸಾಬೂನು ಮತ್ತು ಸಾಬೂನು ಅಂದ್ರೆ ಏನು ಫಸ್ಟ್ ತಿಳ್ಕೋಬೇಕು. ಸಾಬೂನಲ್ಲಿರುವ ಅಣುಗಳನ್ನ ಏನಂತ ಕರಿತೀವಿ ನಾವು ಅಲ್ಲ? ಸಾಬೂನಲ್ಲಿರುವಂತಹ ಅಣುಗಳನ್ನ ನಾವು ಏನಂತ ಕರಿತೀವಿ? ಉದ್ದ ಸರಪಣಿ, ಕಾರ್ಬಾಕ್ಸಿಲಿಕ್ ಆಮ್ಲಗಳ, ಸೋಡಿಯಂ ಅಥವಾ ಪೊಟ್ಯಾಷಿಯಂ ಲವಣಗಳು. ನೋಡಿ, ರಾಸಾಯನಿಕವಾಗಿ ಸಾಬೂನು ಅಂದ್ರೆ ಏನು? ಉದ್ದ ಸರಪಣಿ ಕಾರ್ಬಾಕ್ಸಿಲಿಕ್ ಆಮ್ಲಗಳ
ಪೊಟ್ಯಾಷಿಯಂ, ಲವಣಗಳು. ನೋಡಿ, ಸಾಬೂನು ಅಥವಾ ಸೋಪಲ್ಲಿರುವಂತಹ ಅಣುಗಳನ್ನು ಏನು ತಿಳಿದುಪ್ಪ ಅಂದ್ರೆ ಉದ್ದ ಸರಪಣಿ ಕಾರ್ಬಾಕ್ಸಿಲಿಕ್ ಆಮ್ಲ ಇರುತ್ತೆ. ಉದ್ದ ಸರಪಣಿ ಕಾರ್ಬಾಕ್ಸಿಲಿಕ್ ಆಮ್ಲ, ಅದ್ರ ಜೊತೆಗೆ ಇನ್ಯಾವ್ದಿರುತ್ತೆ? ಸೋಡಿಯಂ, ಇಲ್ಲಾಂದ್ರೆ ಪೊಟ್ಯಾಷಿಯಂ. ಆ ಲವಣಗಳನ್ನ ನಾವು ಸೋಪ್ ಅಥವಾ ಸಾಬೂನು ಅಂತ ಕರಿತೀವಿ. ಗೊತ್ತಾಯ್ತಾ? ಉದ್ದ ಸರಪಣಿ ಕಾರ್ಬಾಕ್ಸಿಲಿಕ್ ಆಮ್ಲ ಇರುತ್ತೆ, ಅದ್ರ ಜೊತೆಗೆ ಸೋಡಿಯಂ ಇಲ್ಲಾಂದ್ರೆ ಪೊಟ್ಯಾಷಿಯಂ, ಅದನ್ನ ಸಾಬೂನು. ಅದರಲ್ಲಿರೋ ಅಣುಗಳ ಹೆಸರಿದು. ರಾಸಾಯನಿಕವಾಗಿ ಸೋಪ್ ಅಂದ್ರೆ ಇದು. ಸೋಪಲ್ಲಿರುವಂತಹ ಒಂದು ಗುಂಪು ಕಾರ್ಬಾಕ್ಸಿಲಿಕ್ ಆಮ್ಲ ಅಲ್ವಾ? ಕ್ರಿಯಾ ಗುಂಪು ಯಾವ್ದಿದೆ? ಕಾರ್ಬಾಕ್ಸಿಲಿಕ್ ಆಮ್ಲದ ಗುಂಪು ಇರುತ್ತೆ. ಧಾತು ಇರುತ್ತೆ, ಸೋಡಿಯಂ ಇಲ್ಲಾಂದ್ರೆ ಪೊಟ್ಯಾಷಿಯಂ ಇರುತ್ತೆ ನಾವು ಬಳಸುವಂತ ಸೋಪ್ ಅಲ್ಲಿ. ಅದಕ್ಕೋಸ್ಕರ ಅದು ಪ್ರತ್ಯಾಮ್ಲೀಯ ಆಗಿರೋದ್ರಿಂದ ಕಣ್ಣಿಗೆ ಹೋದ್ರೆ ನೀರು ಬರುತ್ತಲ್ವಾ, ಉರಿಯುತ್ತೆ. ಕಾರಣ ಅದು ಪ್ರತ್ಯಾಮ್ಲ, ಸೋಡಿಯಂ ಮತ್ತು ಪೊಟ್ಯಾಷಿಯಂ ಅನ್ನು ಸೇರಿಸಿರೋದ್ರಿಂದ. ಇದನ್ನು ನಾವು ಸಾಬೂನು ಅಂತ ಕರಿತೀವಿ. ಈ ಸಾಬೂನು ಕೊಳೆಯನ್ನ ಹೇಗೆ ತೆಗೆಯುತ್ತೆ? ಕೊಳೆಯನ್ನ ಹೇಗೆ ತೆಗೆಯುತ್ತೆ ಅಲ್ವಾ? ಹೇಗಪ್ಪ ಇದು ಕೊಳೆಯನ್ನ ತೆಗೆಯುತ್ತೆ ಸಾಬೂನು? ಆ ಮಾರ್ಗಕ್ಕೆ ಆಮೇಲೆ ನೋಡೋಣ. ಸಾಬೂನು ಹೇಗೆ ಕೊಳೆಯನ್ನ ನಿವಾರಿಸುತ್ತದೆ, ಅದಕ್ಕೊಂದು ಪ್ರಯೋಗವನ್ನ ಮಾಡಬೇಕಾಗುತ್ತೆ. ಈಗ ಸರ್ ಇದು ಸಾಕ ಸರ್, ಕ್ಲಾಸಿನ ವಿಡಿಯೋ ಸಾಕ ಅಂದೆ. ಎಷ್ಟಾಯ್ತು ಸರ್? 31. ಆಗಿತ್ತು. ಇದೇನಿದು ಪ್ರಣಾಳ ಅಲ್ವಾ? ಇದಕ್ಕೊಂದು 10 ಇದಕ್ಕೊಂದು 10 ml ನೀರು, ಇದಕ್ಕೊಂದು 10 ml ನೀರು ಹಾಕ್ತೀನಿ. ಇದನ್ನ ಪ್ರಣಾಳ ಹನಿ ಎಣ್ಣೆಯನ್ನ ಹಾಕ್ತೀನಿ. ನಗಾಡಬಾರ್ದು. ಎಣ್ಣೆ ಹಾಕಿದ್ದೀನಲ್ವಾ? ಈಗ ಬಿ ಪ್ರಣಾಳಕ್ಕೂ ಹಾಕ್ತೀನಿ. ಈಗ ಹೇಗೆ ನಾನು ಏನು ಸೋಪಿನ ದ್ರಾವಣ ಹಾಕೋದಿಲ್ಲ, ಯಾವುದಕ್ಕೆ ಹಾಕ್ತೀನಿ? ಈಗ ಸೋಪಿನ ದ್ರಾವಣ ಅಂದ್ರೆ ಕೆಳಗಿದೆಯಲ್ಲ, ಅದು ಮೊರೆ ಇರೋದಲ್ಲ. ನಮಗೆ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ. ಇದು ನಾನು ತೊಗೊಂಡಿರೋದು ಎ ಅಲ್ವಾ? ಇದು ಬಿ ಅಲ್ವಾ? ಎಗೆ ನಾನು ನೀರು ಮತ್ತು ಎಣ್ಣೆ ಅಷ್ಟೇ ಆಗಿದೆ. ಬಿಗೆ ನೀರು, ಎಣ್ಣೆಯ ಹನಿಗಳು ಮತ್ತೆ ಸೋಪಿನ ದ್ರಾವಣ 3 ಆಗಿದೆ ಅಲ್ವಾ? ಈ 3 ಹಾಕಿದಾಗ ಹಾಗೆ ನಿಮಗೆ ವ್ಯತ್ಯಾಸ ಕಾಣ್ತಾ ಇದೆ ನೋಡಿ. ಇಲ್ಲೆಲ್ಲ ಏನು ಸೇರ್ಕೊಂಡಿದೆ ನೋಡಿ, ಏನ್ ಕಾಣ್ತಾ ಇದೆ? ಎಣ್ಣೆಯ ಜೊತೆಗೆ ಸೋಪು ಸೇರ್ಕೊಂಡಿರೋದು ಕಾಣ್ತಿದೆಯಲ್ವಾ? ಕಾಣ್ತಿದೆಯಲ್ವಾ? ಇದನ್ನ ಹಾಗೆ ಬಿಡೋಣ ನೋಡಿ. ಹಾಗೆ ಬಿಟ್ರೆ ಎಣ್ಣೆ ಎಲ್ಲಿ ಬಂದು ಸೇರ್ಕೊಂಡಿದೆ? ಮೇಲ್ಭಾಗಕ್ಕೆ ಬಂದು ಸೇರ್ಕೊಂಡಿದೆ ಅಲ್ವಾ? ಮೇಲ್ಭಾಗಕ್ಕೆ ಬಂದು ಸೇರ್ಕೊಂಡಿದೆ. ಅಂದ್ರೆ ಎಣ್ಣೆ ಮತ್ತು ನೀರು
ಬೆರೆಯೋದಿಲ್ಲ. ಆ ಎಣ್ಣೆಯಿಂದ ನೀರನ್ನು ಬೇರ್ಪಡಿಸುವಂತಹ ಯಾವುದೇ ದ್ರಾವಣವನ್ನು ನಾವಿಲ್ಲಿ ಹಾಕಿಲ್ಲ ಹೇಗೆ ಇಲ್ಲ, ಹಾಕಿಲ್ಲ. ಇದಕ್ಕೆ ಬರೋಣ. ಇಲ್ಲೇನಾಗಿದೆ ನೋಡಿ, ಸೋಪಿನ ದ್ರಾವಣ ಹಾಕಿದ ತಕ್ಷಣ ಆ ಸೋಪು ಏನ್ ಮಾಡಿದೆ, ಎಣ್ಣೆಯನ್ನ ಕಿತ್ತೊಗೆಯಲು ಪ್ರಯತ್ನಿಸಿದೆ, ನಿವಾರಣೆ ಮಾಡುವುದು. ಈ ಜಿಡ್ಡು ನಿವಾರಣೆ ಅಂತೀವಲ್ಲ, ಜಿಡ್ಡನ್ನು ಹೋಗಲಾಡ್ಸಕ್ಕೆ ಸೋಪ್ ಹಾಕ್ತೀವಲ್ಲ, ನಿವಾರಣೆ ಆಗೋದಿಲ್ಲ ತಾನೆ. ಇಲ್ಲಿ ಏನಾಗಿದೆ ಅಂದಾಗ ನೋಡಿ, ಈ ಸಾಬೂನಿನ ಅಣುಗಳಲ್ಲಿ 2 ತುದಿ ಇರುತ್ತವೆ. ಅಣುಗಳಲ್ಲಿ ಎಷ್ಟು ತುದಿ? 2. ಒಂದು ಹೈಡ್ರೋಕಾರ್ಬನ್ ತುದಿ, ಇನ್ನೊಂದು ಅಯಾನಿಕ್ ತುದಿ ಅಂತ ಇರುತ್ತೆ. ಒಂದು ಹೈಡ್ರೋಕಾರ್ಬನ್ ತುದಿ, ಇನ್ನೊಂದು ಅಯಾನಿಕ್ ತುದಿ. ಈಗ ನಾನು ಈ ಎಣ್ಣೆಯ ಸುತ್ತ ಈ ಸಾಬೂನಿನ ಅಣುಗಳು ಸುತ್ತುವರಿತವೆ. ಇದು ಒಂದು ತೈಲದ ಹನಿ, ಏನಿದು ತೈಲದ ಹನಿ. ಇವೆಲ್ಲ ಎಣ್ಣೆ ಪ್ಲಸ್. ಏನು ಎಣ್ಣೆ ಪ್ಲಸ್ ಅಂದ್ರೆ ಯಾವ ತುದಿ? ಇದು ಅಯಾನಿಕ್ ತುದಿ. ಯಾವ ತುದಿ? ಅಯಾನಿಕ್ ತುದಿ. ಯಾಕೆ ಅಯಾನಿಕ್ ತುದಿ ಅಂತಪ್ಪ ಅಂದ್ರೆ ಧನ ಏನಾಗಿದೆ ಅಲ್ವಾ, ಇದು ಧನ ಅಂತಾನೆ ಪ್ಲಸ್ ಇರೋದ್ರಿಂದ. ಹಾಗಾಗಿ ಇದು ಏನಂತ ಕರಿತೀವಿ ನಾವು? ಅಯಾನಿಕ್ ತುದಿ ಅಂತ ಕರಿತೀವಿ. ಏನಂತ ಕರಿತೀವಿ? ಇದರ ಇನ್ನೊಂದು ತುದಿ ಇಲ್ಲಿದೆಯಲ್ಲ, ಈ ತುದಿ ಇದೆಯಲ್ಲ, ಈ ತುದಿ ಏನಂತ ಕರಿತೀವಿ ನಾವು? ಹೈಡ್ರೋಕಾರ್ಬನ್ ತುದಿ. ಏನಂತ ಕರಿತೀವಿ ಅದನ್ನ? ಹೈಡ್ರೋಕಾರ್ಬನ್ ತುದಿ. ಅದನ್ನ ಹಿಂಗ್ ಬರೀತೀನಿ ನೋಡಿ. ಎಣ್ಣೆ ಪ್ಲಸ್, ಇದು ಅಯಾನಿಕ್ ತುದಿ, ಇದು ಹೈಡ್ರೋಕಾರ್ಬನ್ ತುದಿ. ಇದು ಹೈಡ್ರೋಕಾರ್ಬನ್ ತುದಿ. ಇದು ಯಾವ ತುದಿ? ಅಯಾನಿಕ್ ತುದಿ. ಈಗ ಆ ಸಾಬೂನು ಏನ್ ಮಾಡ್ಬೇಕಪ್ಪ ಅಂದ್ರೆ ಆ ಎಣ್ಣೆಯನ್ನ ಹೋಗಲಾಡಿಸ್ಬೇಕು, ನೀರಲ್ಲಿರೋ ಎಣ್ಣೆಯನ್ನ ಹೋಗಲಾಡಿಸ್ಬೇಕು. ಅದಕ್ಕೋಸ್ಕರ ಏನಾಗುತ್ತೆ, ಈ ಸಾಬೂನಿನ ಅಣುಗಳೆಲ್ಲವೂ ಈ ತೈಲದ ಹನಿ ಇದೆಯಲ್ಲ, ಅರ್ಥ ಆಯ್ತಾ, ಆ ತೈಲದ ಹನಿ ಸುತ್ತ ಈ ರೀತಿ ವ್ಯವಸ್ಥೆಗೊಳ್ಳುತ್ತದೆ. ಯಾಕೆ? ಈ ಅಂಟ್ಕೊಂಡಿರುವಂತಹ ಅಥವಾ ಅಲ್ಲಿರುವಂತಹ ತೈಲದ ಹನಿಯನ್ನ ಕಿತ್ತೊಗಿಬೇಕು. ಅವಾಗ ಈ ಸಾಬೂನಿನ ಅಣುಗಳ ತುದಿಗಳು, 2 ತುದಿಗಳು ಇರುತ್ತೆ. ಒಂದು ಅಯಾನಿಕ್ ತುದಿ, ಇನ್ನೊಂದು ಹೈಡ್ರೋಕಾರ್ಬನ್. ಹೈಡ್ರೋಕಾರ್ಬನ್ ತುದಿ ಎಲ್ಲ ಎಲ್ಲಿ? ಕೊಳೆ ಅಥವಾ ತೈಲ ಕಂಡುಕೊಂಡಿರುತ್ತೆ, ಆಯ್ತಾ. ಅಯಾನಿಕ್ ತುದಿ ಎಲ್ಲ ಯಾವುದು? ನೀರ್ ಕಡೆ ಇರುತ್ತೆ. ಯಾವ ಕಡೆಗೆ? ನೀರಿನ ಕಡೆ ಇರುತ್ತೆ. ಯಾಕೆ? ನೀರು ಮಿಕ್ಸ್ ಮಾಡ್ಲೇಬೇಕಲ್ಲ ಕೊಳೆ ಹೋಗೋದಕ್ಕೆ, ಆಯ್ತಾ. ಈ ಅಯಾನಿಕ್ ತುದಿ ನೀರಿನ ಕಡೆ ಇರೋದ್ರಿಂದ ಇದನ್ನ ನಾವು ಜಲಾಕರ್ಷಕ ಅಂತೀವಿ. ಏನಂತ ಕರಿತೀವಿ? ಜಲಾಕರ್ಷಕ. ಜಲಾಕರ್ಷಕ ಅಂದ್ರೆ ಏನು? ನೀರಿನ ಕಡೆ ಇರೋದು. ಇದ್ಯಾವ ತುದಿ ಹಾಗಾದ್ರೆ? ಜಲ ವಿಕರ್ಷಕ. ಜಲ ವಿಕರ್ಷಕ. ಅರ್ಥ ಆಗ್ತಿದೆ ಹೇಳೋದು? ಈ ಸಾಬೂನು ಕೊಳೆಯನ್ನ ಅಥವಾ ತೈಲವನ್ನ ಹೇಗೆ ಕಿತ್ತೊಗೆಯುತ್ತೆ? ನಾವು ಸೋಪ್ ಹಚ್ಚಿದಾಗ ಹೇಗೆ ಅವು ಕೊಳೆಯನ್ನ ಅಥವಾ ಎಣ್ಣೆಯನ್ನ ಹೋಗಲಾಡುತ್ತವೆ. ಇದನ್ನ ನೋಡಿ, ಇಲ್ಲಿಗ ಎಣ್ಣೆಯನ್ನು ಹೋಗಲಾಡಿಸ್ಬೇಕು ಅಂದ್ರೆ ಆ ತೈಲದ ಹನಿಯ ಸುತ್ತ ಸಾಬೂನಿನ ಹನಿಗಳು ಈ ರೀತಿ ಅರೇಂಜ್ ಆಗ್ತವೆ. ಅಂದ್ರೆ ಹೈಡ್ರೋಕಾರ್ಬನ್ ತುದಿಗಳೆಲ್ಲ ಎಣ್ಣೆಯ ಕಡೆಗೆ, ಅಯಾನಿಕ್ ತುದಿಯೆಲ್ಲ ಯಾವ ಕಡೆಗೆ? ನೀರಿನ ಕಡೆಗೆ ಅರೇಂಜ್ ಆಗ್ತವೆ. ಇದನ್ನ ಏನಂತ ಕರಿತೀವಿ ನಾವು? ಎಮಲ್ಷನ್. ಏನಂತ ಕರಿತೀವಿ? ಎಮಲ್ಷನ್ ಟೈಪ್ ಆಗಿದೆ, ಆಯ್ತಾ. ಆ ಎಮಲ್ಷನ್ ಇಂದ ಏನಾಗ್ತದೆ ಅಂತಂದ್ರೆ ಇದನ್ನ ನಾವು ಮಿಸೈಲ್ಗಳು ಏನಂತ ಕರಿತೀವಿ? ಮಿಸೈಲ್ಗಳು ಅಂತ ಕರಿತೀವಿ. ಈ ಒಂದು ಏನು ಅರೇಂಜ್ ಆಗಿದವಲ್ಲ, ವ್ಯವಸ್ಥೆಗೊಂಡಿದ್ದಾವೆ, ಆ ಒಂದು ಆಕೃತಿಯನ್ನು ಏನಂತ ಕರಿತೀವಿ ನಾವು? ಮಿಸೈಲ್ಗಳು ಅಂತ ಕರಿತೀವಿ. ಈ ಒಂದು ಮಿಸೈಲ್ಗಳು ಈ ರೀತಿ ಜೋಡಿಸ್ಕೊಂಡು ಈ ಒಂದು ತೈಲವನ್ನ ಏನ್ ಮಾಡ್ತವೆ? ಹೊರಗೆ ಕಿತ್ತೋಗಿಲ್ಲ. ಹೇಳಿದ ಆಯ್ತಾ? ಈಗ ನೋಡಿ, ಇದರಲ್ಲಿರೋ ಎಣ್ಣೆ
ಸೋಪಿನ ಜೊತೆ ಸೇರಿಕೊಂಡು ಏನಾಯಿತು ಆ ಎಣ್ಣೆಯನ್ನು ಹೊರಗೆ ಹಾಕಬೇಕು ಅಲ್ವಾ. ಈಗ ನಾವೀಗ ಹೊರಗೆ ಹಾಕಿದ್ರೆ ಏನಾಗುತ್ತದೋ ಆ ಎಣ್ಣೆಯ ಜೊತೆಗೆ ಹೊರಗೆ ಬರುತ್ತದೆ. ಅರ್ಥಾಯ್ತಾ? ಹೀಗೆ ಸಾಬೂನುಗಳು ಕೊಳೆಯನ್ನು ನಿವಾರಿಸ್ತವೆ. ಗೊತ್ತಾಯ್ತಾ? ಇದು ಕೊಳೆ ಅನ್ಕೋಬಹುದು ಅಥವಾ ತೈಲದ ಹನಿ ಅನ್ಕೋಬಹುದು. ಈ ಪ್ರಯೋಗದಲ್ಲಿ ತೈಲದ ಹನಿ ಅಲ್ವಾ. ಹೇಳು, ಇದು ಎಣ್ಣೆ ತುದಿಗೆ ಬಂದಿದೆ ಅಲ್ವಾ. ತುದಿಯಲ್ಲಿ ತಾನೆ ಎಣ್ಣೆ ಸೇರ್ಕೊಂಡಿಲ್ಲ, ನೀರಿನ ಜೊತೆಗೆ ಸೇರ್ಕೊಂಡಿಲ್ಲ. ಇಲ್ಲಿ ನೋಡಿ ಆ ತೈಲವಿರುವಂತಹ ಸಾಬೂನು ತುದಿಗೆ ಬಂದಿದೆಯಲ್ಲ, ಇದೇನಿದೆ? ಸಾಬೂನು ಪ್ಲಸ್ ತೈಲ ಎರಡು ಬಂದಿದೆ ಜೊತೆಗೆ ಅಲ್ವಾ. ಸಾಬೂನು ಮತ್ತು ತೈಲ ಎರಡು ಇದ್ರ ಜೊತೆಗೆ. ಅಂದ್ರೆ ಆ ಎಣ್ಣೆಯನ್ನು, ನೀರಲ್ಲಿರುವ ಎಣ್ಣೆಯನ್ನು ಅದು ಏನ್ ಮಾಡಿದೆ? ಮಿಸೈಲ್ ರೂಪದಲ್ಲಿ ಹೊರಗೆ ತಂದಿದೆ. ಹೀಗೆ ಬಟ್ಟೆಯಲ್ಲಿರುವ ಕೊಳೆ ಅಥವಾ ಯಾವುದಾದರೂ ಕೊಳೆಯಿಂದ ಏನ್ ಮಾಡುತ್ತದೋ ಕಿತ್ಕೊಂಡು ಬರುತ್ತೆ. ನೋಡಿ, ಇದು ಈ ಕಡೆಗೆ ಆಕರ್ಷಣೆ ಇರೋದ್ರಿಂದ ಈಗ ಬರುತ್ತೆ. ಇದು ಈ ಅಣು ಹಿಂಗ್ ಬರುವಾಗ ತನ್ನ ಜೊತೆ ಇರುವಂತಹ ಕೊಳೆಯನ್ನು ಏನ್ ಮಾಡುತ್ತೆ? ತನ್ನ ಜೊತೆಗೆ ಕಿತ್ಕೊಂಡು ಬರುತ್ತೆ. ಆ ನೀರು ಹಾಕಿದಾಗ ಅಲ್ಲಿ ವಿಲೀನ ಆಗಿ ಹೋಗುತ್ತೆ ಅಲ್ವಾ. ಹೀಗೆ ಸಾಬೂನುಗಳು ಕೊಳೆಯನ್ನು ಏನ್ ಮಾಡ್ತವೆ? ಕಿತ್ತೊಗೆಯುತ್ತವೆ. ಅರ್ಥ ಆಯ್ತಾ? ಸಾಬೂನಲ್ಲಿರುವ ಅಣುಗಳು ಆ ಕೊಳೆಯಿಂದ ಈ ರೀತಿ ಕಿತ್ತೊಗೆಯುತ್ತವೆ. ಮಿಸೈಲ್ಗಳು ಉಂಟಾಗ್ತವೆ. ಮಿಸೈಲ್ಗಳು ಈ ರೀತಿ ಉಂಟಾಗ್ತವೆ. ಒಂದೊಂದು ಕೊಳೆ ಇದ್ರೂ ಅದು ಸುತ್ತ ಹಿಂಗೆ ಉಂಟಾಗ್ತವೆ. ಗೊತ್ತಾಯ್ತಾ? ಆ ನೀರನ್ನು ಹಾಕಿದಾಗ ಅದ್ರ ಜೊತೆಗೆ ಅದು ಕೊಳೆಯನ್ನು ಕಿತ್ತುಕೊಂಡು ಹೊರಗೆ ಬರುತ್ತೆ. ಈ ರೀತಿ ಅದು ಕೊಳೆ ನಿವಾರಕವಾಗಿ ಸಾಬೂನು ಕೆಲಸವನ್ನ ಮಾಡುತ್ತೆ. ಹೇಳ್ಬೋದಾ? ಈ ಕೊಳೆ ನಿವಾರಣೆ ಮಾಡ್ತಾ ಗೊತ್ತಾಯ್ತಲ್ಲ. ಈಗ ಸಾಬೂನು ಅಂದ್ರೆ ಏನು? ಉದ್ದ ಸರಪಣಿ ಕಾರ್ಬಾಕ್ಸಿಲ್ ಆಮ್ಲಗಳ ಸೋಡಿಯಂ ಅಥವಾ ಪೊಟ್ಯಾಷಿಯಂ ಲವಣಗಳನ್ನು ಏನಂತ ಕರಿತೀವಿ? ಸಾಬೂನು. ಏನಂತ ಕರಿತೀವಿ? ಸಾಬೂನು ಅಂತ ಕರಿತೀವಿ. ಈಗ ನಾವು ನೋಡಿದ್ವಿ. ಈಗ ಮಾತೃಕೆಗಳಿಗೆ ಬರೋಣ. ಮಾತೃಕ್ಕಿಂತ ಮುಂಚೆ ಗಡಸು ನೀರು ಮತ್ತು ಮೆದು ನೀರು ಬಗ್ಗೆ ನಾವು ಕೇಳಿದೀವಲ್ವಾ. ಗಡಸು ನೀರು ಮತ್ತು ಮೆದು ನೀರು. ಗಡಸು ನೀರು ಅಂದ್ರೆ ಸಾಬೂನಿನೊಂದಿಗೆ ಏನು ನೊರೆಯನ್ನು ಕೊಡುವ ನೀರೇ ಮೆದು ನೀರು. ಸಾಬೂನಿನೊಂದಿಗೆ ನೊರೆಯನ್ನು ಕೊಡದೆ ಚರಟವನ್ನು ಉಂಟು ಮಾಡುವ ನೀರೇ ಗಡಸು ನೀರು. ನೋಡಿ, ಇಲ್ಲಿ ಚರಟ ಉಂಟಾಗಿದೆ ಅಲ್ವಾ? ನೋಡಿ, ಚರಟ ಇಲ್ಲಿ ನೊರೆ ಉಂಟಾಗಿದೆಯಾ? ಏನುಂಟಾಗಿದೆ? ಚರಟ ಉಂಟಾಗಿದೆ. ಹಾಗಾದ್ರೆ ಇದು ತಂದಿರುವಂತ ನೀರು ಯಾವುದು? ಗಡಸು ನೀರು. ಗಡಸು ನೀರು. ಗಡಸು ನೀರು ತಂದ ನಾವು ಗಡಸು ನೀರು ಅದ್ರಲ್ಲಿ ಇರ್ತಂದಲ್ವಾ. ನೋಡಿ, ಸಾಬೂನನ್ನು ಸೇರಿಸಿದ್ರೆ ಚರಟ ಉಂಟಾಗುತ್ತೆ. ಗಂಜಿ ಟೈಪ್ ಬರುತ್ತೆ ನೋಡಿ. ನೋಡಿ, ಗಡಸು ನೀರಲ್ಲಿ ಸಾಬೂನು ಹಾಕಿದ್ರೆ ಹೆಂಗಾಗುತ್ತೆ ತೋರಿಸ್ಕೊಂಡು ಗಟ್ಟಿ ಚರಟ. ಸಾಬೂನು ಮೆದು ನೀರಿನೊಂದಿಗೆ ಒಟ್ಟಿಗೆ ಏನನ್ನ ಉಂಟು ಮಾಡುತ್ತೆ ಅಲ್ವಾ. ಇದು ಮೆದು ನೀರು ಬಿಟ್ಟು ನೀರು ತಂದಾಗ ಅದು ಮೆದು ನೀರು ತಾನೆ. ಈಗ ನೋಡಿ, ನೊರೆಯನ್ನು ಉಂಟು ಮಾಡ್ತಾರೆ. ಬಟ್ಟೆ ಒಗೆಯುವಾಗ ಗೊತ್ತಾಗುತ್ತೆ ನಿಮ್ಗಲ್ವಾ ಯಾವುದು ಗಡಸು ನೀರು ಯಾವುದು ಮೆದು ನೀರು. ನೋಡಿ, ನೊರೆ ಬರ್ತಾ ಹೋಗುತ್ತೆ. ಅಂತ ನೊರೆ ಬಂತ ಅದರಲ್ಲಿ ಇಲ್ಲ, ಚರಟ ಅದು ಗಡಸು ನೀರು, ಇದು ಮೆದು ನೀರು. ಅರ್ಥ ಆಯ್ತಾ? ಹಾಗಾದ್ರೆ ಈ ಸಾಮಾನ್ಯವಾಗಿ ಈ ಗಡಸು ನೀರಿನಲ್ಲೂ ಕೂಡ ಕೊಳೆಯನ್ನು ನಿವಾರಿಸ್ಬೇಕಪ್ಪ. ಎಲ್ಲ ಕಡೆ ಸಿಹಿ ನೀರೇ ಇರೋಲ್ಲ, ಮೆದು ನೀರೇ ಇರೋದಿಲ್ಲ ಅಲ್ವಾ. ಈ ಗಡಸು ನೀರಲ್ಲೂ ಕೂಡ ಬಟ್ಟೆ ಒಗಿಬಹುದು, ಕೊಳೆಯನ್ನು ಹೋಗಲಾಡಿಸಬಹುದು. ಅಂದ್ರೆ ಏನು ಬಳಸ್ಬೇಕಪ್ಪ ಅಂದ್ರೆ ಮಾರ್ಜಕಗಳನ್ನು ಬಳಸಬಹುದು. ಸಾಬೂನಿಗಿಂತ ಯಾವ್ದನ್ನು ಬಳಸಬೇಕು? ಮಾರ್ಜಕ ಬಳಸಬೇಕು. ಡಿಟರ್ಜೆಂಟ್ ಅನ್ನು ಬಳಸಬೇಕು. ಈ ಡಿಟರ್ಜೆಂಟ್ ನೋಡಿ, ಗಡಸು ನೀರಲ್ಲೂ ಕೂಡ ಅದು ಕೊಳೆಯನ್ನು ತೆಗೆದುಹಾಕುತ್ತೆ. ಗಡಸು ನೀರಿನಲ್ಲಿ ಕೂಡ ಕೊಳೆಯನ್ನ ತೆಗೆಯುವಂತ ಗುಣಗಳು ಯಾವುದು? ಮಾರ್ಜಕ. ನೀವು ಮನೆಯಲ್ಲಿ ಬಟ್ಟೆ ಒಗಿತೀರಲ್ವಾ, ಬೋರ್ನಲ್ಲಿ ನೀರಲ್ಲಿ ಒಗೆಯೋದು, ನೊರೆ ಬರುತ್ತಲ್ವಾ. ಅದೇ ನೀವು ಸೋಪ್ ಹಾಕಿ ಹೋಗಿರಿ, ನೊರೆ ಬರೋದಿಲ್ಲ. ಅಂತ ಟೆಸ್ಟ್ ಮಾಡ್ಬೋದು ಅದನ್ನು. ಅಂದ್ರೆ ಗಡಸು ನೀರಿನಲ್ಲಿಯೂ ಕೂಡ ಕೊಳೆಯನ್ನ ನಿವಾರಿಸುವಂತದ್ದು ಯಾವುದು? ಮಾರ್ಜಕ. ಹಾಗಾದ್ರೆ ಮಾರ್ಜಕ ಅಂದ್ರೆ ಏನು? ರಾಸಾಯನಿಕವಾಗಿ ಯಾವ ಅಣುಗಳು? ಸಲ್ಫೋನಿಕ್ ಆಮ್ಲಗಳ ಸೋಡಿಯಂ ಲವಣಗಳು. ಸಲ್ಫೋನಿಕ್ ಆಮ್ಲಗಳ ಸೋಡಿಯಂ
ಸಲ್ಫೋನಿಕ್ ಆಮ್ಲಗಳ ಉದೇದ ಸಲ್ಫೋನಿಕ್ ಆಮ್ಲಗಳ ಸೋಡಿಯಂ ಲವಣಗಳನ್ನ ಮಾರ್ಜಕಗಳು ಅಥವಾ ಡಿಟರ್ಜೆಂಟ್ಗಳು ಅಂತ ಕರಿತೀವಿ. ಗೊತ್ತಾಯ್ತಾ? ಸಾಬೂನಿಗಿಂತ ಡಿಟರ್ಜೆಂಟ್ ಉತ್ತಮ ಹೇಗೆ? ಸಾಬೂನಿಗಿಂತ ಡಿಟರ್ಜೆಂಟ್ ಉತ್ತಮ ಹೇಗೆ? ಡಿಟರ್ಜೆಂಟ್ ಮಾರ್ಜಕಗಳು ಗಡುಸು ನೀರಿನಲ್ಲಿಯೂ ಸ್ವಚ್ಛಗೊಳಿಸುತ್ತವೆ ಅಲ್ವಾ? ಆದ್ದರಿಂದ ಸಾಬೂನಿಗಿಂತ ಮಾರ್ಜಕಗಳು ಉತ್ತಮ. ಸಾಬೂನು ಏನು ಕೇವಲ ಸ್ನಾನ ಮಾಡೋದಕ್ಕೆ ಮಾತ್ರ ಉಪಯೋಗ.